ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಸೊ ಜೆ ರಾಜನ್ ಅಂತೇಳಿ ಇವ್ರ ಹೆಸರು. ಅವ್ರದ್ದೊಂದು ಒಳ್ಳೆ ಬೇರೆ ಥರದ್ದು ಕಾನ್ಸೆಪ್ಟು. ಯಾರಾದರೂ ಇವ್ರಿಗೆ ಏನಪ್ಪ ಇವ್ರ ತಲೆ ಕೆಟ್ಟಿದೆಯೇನೋ ಅಂತ ಅಂದ್ಕೋಬೋದು. ಬಟ್ ಅವರು ವಿಚಾರ ಕೇಳಿದ್ರೆ ಸೊ ನಿಮಗೂ ಅದನ್ನು ಕೇಳಿಸ್ಬಿಟ್ರೆ ನಿಮಗೆ ಅದು ಅರ್ಥ ಆಗುತ್ತೆ ಯಾವ ಥರ ಏನು ಅಂತೇಳಿ. ನಾ ಹೇಳೋದು ಬೇಡ. ಸೊ ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ಕೆಲವೊಂದು ವಿಚಾರಗಳನ್ನ ಸಿಂಪಲ್ಲಾಗಿ ಈಗ ಫಸ್ಟ್ ಎಪಿಸೋಡಲ್ಲಿ ನಮ್ಮ ಜನಕ್ಕೆ ನಿಮ್ಮ ಕಾನ್ಸೆಪ್ಟ್ ಏನೈತೆ ಮತ್ತು ಯಾವ ರೀತಿ ಇದು ವರ್ಕ್ ಆಗುತ್ತೆ, ಒಂದು ಸೃಷ್ಟಿಗೆ ಸಂಬಂಧಪಟ್ಟಿದ್ದು ವಿಚಾರ ಅಲ್ವಾ. ಸೊ ನೀವೇ ಡೈರೆಕ್ಟಾಗಿ ನಿಮ್ಮ ಪರಿಚಯ ಮಾಡಿಕೊಟ್ಟು ಯಾವ ಥರ ಈಗ ಸಂತಾನೋತ್ಪತ್ತಿ ಮಾಡಬೇಕು, ಸಮಾಜಕ್ಕೆ ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ವ್ಯಕ್ತಿಗಳು, ಸಮಾಜಕ್ಕೆ ಬೇಕಾಗಿರೋ ಅಂಥ ಕೆಲವು ವ್ಯಕ್ತಿಗಳು ಬೇಕಪ್ಪ ಅಂದರೆ ಯಾವ ಥರ ಅದು ಸಂತಾನೋತ್ಪತ್ತಿ ಆಗಬೇಕು ಮತ್ತು ಈಗೇನು ಮಿಸ್ಟೇಕ್ ಆಗ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೊ ನೀಟಾಗಿ ಬಿಗಿನಿಂಗಲ್ಲಿ ಒಂದು ಸ್ವಲ್ಪ ತಿಳಿಸ್ಬಿಡಿ ನಮ್ಮ ವೀಕ್ಷಕರಿಗೆ, ಅವ್ರಿಗೆ ಅರ್ಥ ಆಗಿಬಿಡಲಿ ಕಾನ್ಸೆಪ್ಟ್. ನಮ್ಮ ಸಂಶೋಧನೆ ಮಾನವ ಸೃಷ್ಟಿ ಮೂಲ ರಾಷ್ಟ್ರ ಸಂಶೋಧನಾ ಸೂರ್ಯ ಸಿದ್ಧಾಂತ ವಿಜ್ಞಾನ ಪ್ರಯೋಗ ಸಂಸ್ಥೆ ಅಂತ. ಇದು 1910 to 1988 ಡಿಸೆಂಬರ್ವರೆಗೂ ಕ್ಲಿಯರ್ ಆಗಿದೆ. ನಮಗೆ ನಮ್ಮ ಗುರುಗಳು ಕೊಟ್ಟಿರೋಂಥಕ್ಕದ್ದು 79 to 88ವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಅದರಲ್ಲಿ 79 ಇಂದ 88 ಡಿಸೆಂಬರ್ 25ಗೆ ನಮ್ಮ ರಿಸರ್ಚ್ ನಮಗೆ ಪೂರ್ಣ ನಂಬಿಕೆ ಬಂತು, ಕ್ಲಿಯರ್ ಆಯಿತು. ಇದು ಹೊರಡಿಗೆ ಅವಕಾಶ ಕೊಟ್ಟರು ಸಹಿತ ಪ್ರಪಂಚದಲ್ಲಿ ಯಾವುದೇ ಸಂಶಯಗಳು ಅಪರಾಧ ಅಲ್ಲ ಇರೋದು, ಯಾವುದೇ ಸುಕೃತಗಳು ಅದ್ಭುತಗಳಲ್ಲ. ಈ ವಿಚಾರ ನಮ್ಮ ಸಂಶೋಧನೆಗೆ ಮಾತ್ರ ನಮಗೆ ಗೊತ್ತಾಗ್ತಾ ಇದೆ, ಆಧುನಿಕ ಪ್ರಪಂಚಕ್ಕೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಗೊತ್ತಾಯ್ತಾ? ಇದಕ್ಕೋಸ್ಕರನೇ ಇವಾಗ ನಮ್ಮ ಸಮೀಪ ಬಂದು ಸಲಹೆಯನ್ನೇ ಸ್ವೀಕರಿಸಿ ನೀವು ಸಂತಾನೋತ್ಪತ್ತಿಯನ್ನು ಮಾಡೋದ್ರಿಂದ ಏನು ಒಂದು ಸಂತಾನೋತ್ಪತ್ತಿಯ ಬೆಲೆ ಈಗ ಸಮಾಜಕ್ಕೆ ಹೇಳಬೇಕು, 1 ಕೋಟಿಯಿಂದ 1000 ಕೋಟಿವರೆಗೂ ಬೆಲೆ ಇದೆ. ಅದು ಯಾವ ನಿಮ್ಮ ಸಂವಿಧಾನವೂ ಸಹಿತ ಸಾಕರಿಸುವ ಅವಶ್ಯಕತೆ ಇರಲ್ಲ. ನಿಸರ್ಗದತ್ತವಾಗಿ ತಾಯಿ ಗರ್ಭದಲ್ಲೇ ಊಟ, ಉದ್ಯೋಗ, ವಸತಿ, ಆರೋಗ್ಯ, ಅನುಬಂಧ, ಆದರ್ಶ ದಾಂಪತ್ಯ ಈ 6 ಸಹಿತ ತಾಯಿ ಗರ್ಭದಲ್ಲೇ ನಿಲ್ಲಿಸಿ ಅಳವಡಿಸಲಾಗುತ್ತೆ. ಇದನ್ನು ಯಾರು ವರ್ಲ್ಡಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಥವಾ ಅದು ಇಲ್ಲದೆ ಹೋದರೆ ಯಾವ ಸಂವಿಧಾನವೂ ಸಾಕಾರ ಮಾಡೋಕ್ಕಾಗಲ್ಲ. ಗೊತ್ತಾಯ್ತು? ಆ ರೀತಿ ಇದೆ. ನಮ್ಮ ಆಜ್ಞೆ ನೀವು ಪಾಲಿಸೋದ್ರಿಂದ ನಿಮ್ಮ ರಾಷ್ಟ್ರದಲ್ಲಿ ಸ್ವಯಂ ಪ್ರೇರಿತ ಅಭಿವೃದ್ಧಿ ಉತ್ಪತ್ತಿಯಾಗುತ್ತೆ. ಅಂದರೆ ನಮ್ಮ ರಾಷ್ಟ್ರ ಅಲ್ಲ ಸರ್, ನಿಮ್ಮದು ರಾಷ್ಟ್ರ. ನಮ್ಮ ರಾಷ್ಟ್ರದಲ್ಲಿ ಸ್ವಯಂ ಪ್ರೇರಿತ ಸಾಕಾರಗಳು ಉತ್ಪತ್ತಿಯಾಗುತ್ತೆ. ನಮ್ಮ ವಿಚಾರವನ್ನು ದ್ವೇಷದಿಂದ ಸ್ವಯಂ ಪ್ರೇರಿತ ಕೊರತೆಗಳು ಉಂಟಾಗುತ್ತೆ. ಇದು ಭಾರತ ಸಂವಿಧಾನಕ್ಕೂ ವಿಶ್ವಸಂಸ್ಥೆಗೂ ಏನೂ ಗೊತ್ತಿಲ್ಲದವಾಗಿರೋದ್ರಿಂದ ಅನಂತ ರೂಪಾಂತರಗಳು, ನೋವು ದಾಖಲೆಗಳು ಪ್ರಾರಂಭವಾಗ್ತಾ ಇವೆ. ಸೊ ವೀಕ್ಷಕರೇ, ಒಂದು ಚಿಕ್ಕದಾಗಿ ಕಿವಿ ಮಾತು ನಾನು ನಿಮಗೆ, ಯಾಕಂದರೆ ಇದು ಯಾವ ಥರ ಇದನ್ನು ಅರ್ಥ ಮಾಡ್ಕೊಬೇಕು, ಇವ್ರ ಮಾತು ಏನೇನೋ ಐತಲ್ಲ ಅಂತ ಅಂದ್ಕೊಳ್ಳೋರಿಗೆ, ಅರ್ಥ ಆಗದೇ ಇರೋರಿಗೆ ಸಬ್ಜೆಕ್ಟ್ನ ನೀಟಾಗಿ ಹೇಳ್ಬಿಡ್ತೀನಿ. ಏನಂದರೆ ಮಕ್ಕಳು ಹುಟ್ಟಬೇಕಾದ್ರೇ ಅವರ ಕ್ರೌರ್ಯ ಮತ್ತು ಅವರು ಯಾವ ಥರ ಅವ್ರ ಬೆಳವಣಿಗೆ ಆಗಬೇಕು ಅದೆಲ್ಲನೂ ಹುಟ್ಟೋಕ್ಕೆ ಮೊದಲೇ ಅದು ತಾಯಿ ಗರ್ಭದಲ್ಲೇ ಅದು ಫಿಕ್ಸ್ ಆಗಿಬಿಡುತ್ತೆ ಅನ್ನೋ ಥರ ಅವರು ಕಾನ್ಸೆಪ್ಟಲ್ಲಿ ಹೇಳೋದು. ಒಳ್ಳೆ ಪ್ರಜೆ ಬೇಕಂದ್ರೂ ಅದು ತಾಯಿ ಗರ್ಭದಿಂದ ಆಗಬೇಕು, ಕೆಟ್ಟ ಪ್ರಜೆ ಕೂಡ ತಾಯಿ ಗರ್ಭದಿಂದನೇ ಆಗ್ತಾರೆ. ಹುಟ್ಟಿದ ಮೇಲೆ ಅವನ ಹಣೆ ಬರ ಬದಲಾಗಲ್ಲ, ಹುಟ್ಟೋಕ್ಕೂ ಮೊದಲೇ ಹಣೆ ಬರ. ಅಲ್ಲಿ ಯಾವ ಥರ ಒಳ್ಳೆ ಮಕ್ಕಳನ್ನ ಪಡಿಬೇಕಂದ್ರೆ ಯಾವ ಟೈಮ್ನಲ್ಲಿ ಸಂತಾನೋತ್ಪತ್ತಿಗೆ ಪ್ಲ್ಯಾನ್ ಮಾಡ್ಕೋಬೇಕು, ಈ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇರೋದು. ಇದು ಒಂದು ಹೊಸ ಕಾನ್ಸೆಪ್ಟು. ಮೋಸ್ಟ್ಲಿ ಇದ್ರ ಬಗ್ಗೆ ಯಾರು ಸಂಶೋಧನೆ ಮಾಡಿದಾರೋ ಎಲ್ಲ ಗೊತ್ತಿಲ್ಲ. ಇವರು ಸುಮಾರು ವರ್ಷಗಳಿಂದ ಸಂಶೋಧನೆ, ಅಂದರೆ ಇವ್ರ ಗುರುಗಳಿಂದ ಪ್ರಾರಂಭ ಆಗಿದ್ದು ಸಂಶೋಧನೆ. ಬಟ್ ಅವ್ರ ಗುರುಗಳಿಗೆ ಏಜ್ ಆಯಿತು, ಅವ್ರ ಕೈಯಲ್ಲಿ ಆಗಲಿಲ್ಲ, ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗದೆ ಅರ್ಧಂಬರ್ಧ ಎಂಡಲ್ಲಿ ಒಂದು ಲೆಕ್ಕಕ್ಕೆ ಬರೋ ಟೈಮ್ನಲ್ಲಿ ಅವ್ರು ಹೋಗ್ಬಿಟ್ರು, ತಿರೋದ್ರು. ಅವರಾದಮೇಲೆ ಅವ್ರ ಜೊತೆಯಲ್ಲಿ ಸಾಥಾಗಿದ್ದವ್ರು ಇವರು ರಾಜನ್ ಸರು. ಬಟ್ ಇವಾಗ ಅವ್ರ ಗುರುಗಳಿಲ್ಲದೆ ಇರೋ ಕಾರಣ ಇವರು ಅದನ್ನು ಆ ಸಂಶೋಧನೆದು ರಿಸಲ್ಟ್ ಏನು ಬಂದಿದೆ ಸೊ ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ. ಆ ಪ್ರೋಗ್ರಾಮ್ ಬಂದು ಸಕ್ಸಸ್ ಆಗಿದೆ. ಆ ವಿಚಾರವನ್ನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೇಳಿ ಸರ್. ಈ ಸಂಶೋಧನೆಯನ್ನು ಜಾರಿಗೊಳಿಸುವಲ್ಲಿ ರಾಜ್ಯ, ರಾಷ್ಟ್ರ, ವಿಶ್ವಸಂಸ್ಥೆ, ವಿಶ್ವದ 213 ರಾಷ್ಟ್ರಗಳು ಸಹಿತ ಸ್ವಯಂ ಪ್ರೇರಿತ ಸಹಕಾರವನ್ನು ಪಡೆಯುತ್ತವೆ. ಈಗ ನನಗೆ ಚಿಕ್ಕ ಕ್ವಶನ್ನು ನಾನು ಇನ್ನೂ ಕ್ಲಿಯರ್ ಮಾಡಬೇಕೀಗ. ನಿಮ್ಮ ಸಂಶೋಧನೆ ಯಾವ ಥರ ನೀವು ಶುರು ಮಾಡಿದ್ರಿ, ಅದು ಯಾವ ಥರ ಸಂಶೋಧನೆ ಬಂದು ಈಗ ಸಕ್ಸಸ್ ಆಗಿದೆ, ಯಾವ ಥರ ಅದು ಕನ್ಫರ್ಮ್ ನೀವು ಕಂಡುಹಿಡ್ಕೊಂಡಿದ್ದೀರ? ಯಾವ ಕಂಡ್ರೆ ನಾವು ಹೇಳುವಂಥ ಟೈಮಲ್ಲಿ ಅದು ನಿಮಗಿದು ಅರ್ಥವಾಗಲ್ಲ ಪ್ರಪಂಚಕ್ಕೆ. MCD ಅಂದರೆ ನಾವು ಹೇಳುವ ಟೈಮಲ್ಲೇ ಮೆನ್ಸಸ್ ಆಗಿರಬೇಕು. ನಾವು ಹೇಳೋ ಟೈಮಲ್ಲೇ ಕನ್ಸೀವ್ ಆಗಬೇಕು, ಹೇಳುವ ಟೈಮಲ್ಲೇ ಡೆಲಿವರಿ ಆಗಬೇಕು. ಇದು ನಿಮ್ಮ ಹೊರಡಿಗೆ ಗೊತ್ತಿಲ್ಲದಂಥ ಹೊಸ ವಿಚಾರ.
ಅರ್ಥ ಆಯ್ತು? ಅದು ಹೆಂಗೆ ಸಾಧ್ಯ ಸರ್? ಇದು ಶಿಲಾಯುಗದ ಪೂರ್ವ ನಾಗರಿಕತೆಗಳಲ್ಲಿ ಜಾರಿಯಲ್ಲಿತ್ತು. ಇದು ಚತುರ್ಯುಗಗಳಿಂದಲೂ ಸಹಿತ ಮಾನವನಿಗೆ ಅರಿವಾಗ್ತಾ ಇಲ್ಲ. ನಿಮ್ಮ ಯೂನಿವರ್ಸಿಟಿ ವಿಶ್ವವಿದ್ಯಾಲಯಗಳಿಗೆ ಏನೂ ನಿಲುಕ್ತಾ ಇಲ್ಲ. ಬೈ ಚಾನ್ಸ್ ಈಗ ಅದನ್ನು ಹೆಂಗೆ ನಾವು ಕನ್ಫರ್ಮ್ ಆಗಿ ಆ ಟೈಮ್ಗಳನ್ನ ಹೆಂಗೆ ಕಂಟಿನ್ಯೂ ಮಾಡೋದು? ಈಗ ಒಟ್ಟಿನಾಗಿ ನಾವು ಹೇಳ್ತೀವಿ, ನಮ್ಮ ಆಜ್ಞೆ ಪ್ರಕಾರ ನೀವು ಬಂದು ಕನ್ಸೀವ್ ಆಗೋದಕ್ಕೆ ಪ್ರಯತ್ನ ಪಡಬೇಕು. ನಾವು ಟೈಮ್ ಟೇಬಲ್ ಕೊಟ್ಟ ರೀತಿಯಲ್ಲಿ ಒಮ್ಮೆ ಕನ್ಸೀವ್ ಆಗಿದೆ ಅಂತಂದರೆ ಇನ್ನು ನಿಮ್ಮ ಇದು ನಮ್ಮ ನಾವು 9 ಮಂತ್ಸ್ ನಾವು ಹೇಳೋ ರೀತಿಯಲ್ಲಿ ನೀವು ಜಾರಿಗೊಳ್ಳಬೇಕು. ಅದಕ್ಕೆ ಯಾವ ವಿಶ್ವವೇ ಆಗಲಿ, ಸಂವಿಧಾನವೇ ಆಗಲಿ, ವಿಶ್ವಸಂಸ್ಥೆ ಆಗಲಿ ಸಾಕಾರ ಕೂಡ ಅವಶ್ಯ. ಪಂಚಭೂತಗಳೇ ನಿಮ್ಮ ಸಮೀಪ ಬಂದು ನೆರವಾಗ್ತಾ ಹೋಗುತ್ತೆ. ಓಕೆ, 700 ಕೋಟಿ ಪ್ರಜೆಯೂ ಸಹಿತ ಅನಾಗರಿಕನಿಗೆ ಸಾಕಾರ ಕೊಟ್ಟಾಗ ಏನೂ ಪ್ರಯೋಜನ ಆಗಲ್ಲ. ಅವನು ಪಾಸಿಟಿವ್ ಇದ್ದಾಗ ಯಾರು ಏನು ಸೌಕರ್ಯ ಕೊಡದೆ ಹೋದರೂ ಸಹಿತ ಸ್ವಯಂ ಪ್ರೇರಿತ ಪಂಚಭೂತಗಳ ಸಾಕಾರ ಆ ಭ್ರೂಣಕ್ಕೆ ನಿಲುಕಿ ಅವನು ಉನ್ನತ ಸ್ಥಿತಿಗೆ ಬರ್ತಾನೆ. ಶಾಲಿವಾಹನರಿದ್ದರು, ಆಮೇಲೆ ನಿಮ್ಮ ಸಾಮ್ರಾಟ್ ಅಶೋಕ ಇದ್ದರು. ಸಾಮ್ರಾಟ್ ಅಶೋಕನೇ ಶೂರ ಅಲ್ಲ, ಕವಿ ಕಾಳಿದಾಸನೇ ಕವಿ ಅಲ್ಲ, ಬುದ್ಧದೇವನೇ ದಯಾಳು ಇಲ್ಲ, ವಿಶ್ವೇಶ್ವರಯ್ಯನೇ ಬುದ್ಧಿವಂತ ಏನಲ್ಲ. ಇವರು ಎಲ್ಲವನ್ನೂ ಮರುನಿರ್ಮಾಣ ಮಾಡುವಂಥ ಸಾಮರ್ಥ್ಯ ನಮ್ಮ ಸಂಶೋಧನೆಗಿದೆ ಇದೆ. ಓಕೆ, ಸೊ ಈಗ ನಮಗೆ ಈಗ ಏನಾದರೂ ಮಿಸ್ಟೇಕ್, ಈಗ ಸಮಾಜದಲ್ಲಿ ಎಷ್ಟೆಷ್ಟೋ ಅನ್ಯಾಯಗಳು, ಎಷ್ಟೆಷ್ಟೋ ಸಮಸ್ಯೆಗಳು, ಎಂತೆಂಥೋ ಮಹಾನ್ ವ್ಯಕ್ತಿಗಳು ಇದ್ದಾರೆ, ಮತ್ತು ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಯಾರನ್ನು ಬೇಕಾದ್ರೂ ನಿರ್ಮಾಣ ಮಾಡ್ಕೋಬೋದು. ಈಗ ನಾವು ಇವಾಗ ನಿಮ್ಮ ಪ್ರಕಾರ, ನಿಮ್ಮ ಇದ್ರ ಪ್ರಕಾರ ನೀವು ಹೇಳಿದ್ದು ಟೈಮ್ ಟೇಬಲ್ನೇ ಫಾಲೋ ಮಾಡಿದ್ರೆ ಯಾವ ಥರ ಒಬ್ಬ ಮಗು ಹುಟ್ಟುತ್ತೆ? ಈಗ ಒಟ್ಟಿನಾಗೆ ಅವನು ಸೇವಕನಾಗಲಿ ಚಕ್ರವರ್ತಿ ಆಗಿರಲಿ ಏನು ನಿಮ್ಮ ನಾಗರಿಕನಾಗಿ ನಿರ್ಮಾಣವಾಗ್ತಾನೆ. ತಂದೆ ತಾಯಿನ ಪ್ರೀತಿಸುವಂಥದ್ದು, ರಾಷ್ಟ್ರವನ್ನು ಪ್ರೀತಿಸೋ ರೀತಿಯಾಗಿ, ಎಲ್ಲ ಪ್ರಜೆಗಳನ್ನು ಪ್ರೀತಿಸುವಂಥ ರೀತಿಯಲ್ಲಿ ಅವನು ಸರ್ವತೋಮುಖ ಆರೋಗ್ಯವಂತನಾಗಿರ್ತಾನೆ. ತಾಯಿ ಗರ್ಭದಲ್ಲೇ ಊಟ, ಉದ್ಯೋಗ, ವಸತಿ, ಆರೋಗ್ಯ, ಅನುಬಂಧ, ಆದರ್ಶ ದಾಂಪತ್ಯ ಅಲ್ಲೇ ನಿಲುಕಿರ್ತವೆ. ಅವನು ಯಾರು ಸಹಿತ ಅಡ್ಡ ಮಾಡೋಕ್ಕಾಗಲ್ಲ, ಯಾರೂ ಕೊಲ್ಲಕ್ಕಾಗಲ್ಲ. ಶ್ರೀಮತಿ ಇಂದಿರಾ ಗಾಂಧಿ ಅವರಿದ್ದರು ಅಂದರೆ ಅವ್ರ ತಾಯಿ ಗರ್ಭದಲ್ಲೇ ಏನು ಋಣಾತ್ಮಕ ಜೀವರಾಶಿಯಾಗಿ ನಿರ್ಮಾಣವಾಗಿರೋದ್ರಿಂದ ಅವ್ರನ್ನ ಯಾರನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಕಾಪಾಡೋಕ್ಕಾಗಲ್ಲ. ಅವರು ಈಗ ಜವಾಹರ್ಲಾಲ್ ನೆಹರು ಇದ್ದರು, ಅವ್ರನ್ನ ಧನಾತ್ಮಕ ಜೀವರಾಶಿಗಳು ಅವರನ್ನು ಮಿತ್ರರನ್ನಾಗಿ ಪರಿವರ್ತಿಸುತ್ತೆ. 700 ಕೋಟಿ ಪ್ರಜೆನೂ ಸಹಿತ, 130 ಕೋಟಿ ಪ್ರಜೆನೂ ಸಹಿತ ಅವ್ರಿಗೆ ಯಾರೇ ಅಗೇನಿಸ್ಟ್ ಆಗಿ ಕೊಲ್ಲಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಯಾರಿಂದನೂ ಸಾಧ್ಯ ಇಲ್ಲ. ಅವ್ರು ನಿರಂತರ ವಿಶ್ರಾಂತಿಯಲ್ಲೇ ಇರ್ತಾರೆ, ಗೊತ್ತಾಯ್ತಾ? ವಿಶ್ರಾಂತಿಯಲ್ಲೇ ಇರ್ತಾರೆ. ಅವ್ರನ್ನ 130 ಕೋಟಿ ಜನರ ಜೊತೆ ಮಿತ್ರರನ್ನಾಗಿ ಪರಿವರ್ತನೆ ಮಾಡ್ತಾ ಇರುತ್ತೆ ತನ್ನ ಜೀವಕಣಗಳು. ಇದನ್ನು ಬೇರೆ ರೀತಿಯಲ್ಲಿ ಪರಿವರ್ತನೆ ಮಾಡೋಕ್ಕೆ ಮಾನವನಿಂದ, ಭೂಲೋಕದಿಂದ ಯಾರಿಂದನೂ ಸಾಧ್ಯ ಇಲ್ಲ. ಸಪೋಸ್ ನೀವು ಹೇಳಿದ್ದು ಆ ರೂಲ್ಸು, ಆ ಕ್ರಮಗಳು ಬಿಟ್ಟು ನಾರ್ಮಲಾಗಿ ಮಕ್ಕಳು ಇರ್ತಾರಲ್ಲ, ಅವರು ಕೆಲವೊಂದು ಕೆಟ್ಟದಾಗಿ ಸಮಾಜದಲ್ಲಿ ಬೆಳೀತಾ ಹೋಗ್ತಾರೆ. ಅದಕ್ಕೆ ಕಾರಣ ಏನು? ಕಾರಣ ಅಲ್ಲಿ ಇದರಲ್ಲಿ ಮಿನಿಮಮ್ ಇರುತ್ತೆ 30. ಆ 29 ಆದ ತಕ್ಷಣ ಯಾರೂ ಸಾಕಾರ ಮಾಡೋಕ್ಕಾಗಲ್ಲ, ಅದಕ್ಕೆ ಫೇಲ್ ಆಗೋಗುತ್ತೆ. 30 ಇದ್ದಾಗ ಆಟೋಮೆಟಿಕ್ಕಾಗಿ ಪಾಸ್ ಆಗುತ್ತೆ. ಅದಕ್ಕೆ ಬಿಫೋರ್ 3 ಮಂತ್ಸಿಂದ ದೈವಿಕ ಅಂಶ, ನಡೆ, ನುಡಿ, ಒಳ್ಳೆತನ, ತಪಸ್ಸು, ದೇವಸ್ಥಾನಗಳಲ್ಲಿ ಬೆರೆತಿರಬೇಕು. ಇನ್ನು 9 ಮಂತ್ಸ್ ಸಹಿತ, 9 ತಿಂಗಳು ಸಹಿತ ನಾವು ಹೇಳೋ ರೂಟಲ್ಲಿ ನೀವು ಚಲಿಸ್ತಾ ಇರಬೇಕು. ಹೆಚ್ಚಿನ ಸಹಕಾರ ಅವಶ್ಯಕತೆ ಇಲ್ಲ. ಆ ಶಾಲಿವಾಹನರಿದ್ದರು, ನೆಪೋಲಿಯನ್ ಬೋನಪಾರ್ಟು ಕೂಡಿದ ಒಟ್ಟಿನಾಗ ಯಾವುದೇ ಅದ್ಭುತ ಉನ್ನತ ಪ್ರಜೆಗಳನ್ನು ತೊಗೊಂಡ್ರೆ ನಮ್ಮ ಆಜ್ಞೆ ಪ್ರಕಾರ ಚಲಿಸೋದ್ರೆ ನೀವು ಏನು ಬೇಕಾದರೂ ಸಿಗುತ್ತೆ. ಆಜ್ಞೆಯನ್ನು ಬಿಟ್ಟಾಗ ಏನು ಬೇಕಾದರೂ ಅನಾಹುತಗಳು ಜಗತ್ತಿನಲ್ಲಿ ನಡೆಯುತ್ತೆ. ಯಾವುದೇ ನಿಮಗೆ ಎದುರಿಗಿರುವಂಥ ಸಂಶಯಗಳು ಯಾವುದು ಸಹಿತ ಕೆಟ್ಟದ್ದು ಇಲ್ಲ, ಕೆಟ್ಟದ್ದು ಅಲ್ಲ. ಇದು ನಮ್ಮ ವಿರೋಧಿಸಿದಾಗ ನಿಮ್ಮ ಎದುರಿಗಿರುವಂಥ ಅದ್ಭುತಗಳು ಯಾವುದು ಮಹತ್ತರವೂ ಅಲ್ಲ. ನೀವೇನು ಕೇಳಿದ್ರು ಸಹಿತ ಸಾಧನೆ ಮಾಡ್ಬೋದು ನೀವು. ಅಂದರೆ ಈಗ ಓಕೆ, ಇದು ನಿಮ್ಮ ಪ್ರೋಸೆಸ್ ಏನಂದರೆ, ಈಗ ಮಕ್ಕಳು ಹುಟ್ಟೋಕೆ ಮೊದಲು ಏನೆಲ್ಲ ಒಂದು ರೀತಿ ನೀತಿ ಇರಬೇಕು, ಅದರಲ್ಲಿ ಹುಟ್ಬಿಟ್ರು ಅಂದರೆ ಯಾರು ಎಷ್ಟು ಲಾಂಗ್ ಟೈಮ್, ದೀರ್ಘಕಾಲ ಅವರು ಬದುಕ್ತಾರೆ, ಮತ್ತು ಒಂದು ಒಳ್ಳೆ ಸಮಾಜ ನಿರ್ಮಾಣ. ಹೌದು, 300 ದಿನಗಳಿಂದ 99 ವರ್ಷಗಳಿಗೂ ಸಹಿತ ಅವ್ರಿಗೆ ಚಾಲನೆ ಆಗ್ತಾ ಇರುತ್ತೆ. ಸ್ವೇಚ್ಛಾ ಸಂತಾನ, ಪ್ರೀತಿ ಪ್ರೇಮ ಕ್ರಿಮಿಕೀಟಗಳಿಗೆ ಬೇಕು, ವನ್ಯ ಜೀವರಾಶಿಗಳಿಗೆ ಬೇಕು. ಮಾನವ ಜೀವರಾಶಿಗೆ 21ನೇ ಶತಮಾನಕ್ಕೆ ಸಾಕು ಸ್ವೇಚ್ಛಾ ಸಂತಾನ. ಅಜ್ಞಾನವೇ ಇಂದು ಸಕಲ ಸಮಸ್ಯೆಗಳ ಉಗ್ರಾಣ. ವಿಶ್ವದ 213 ರಾಷ್ಟ್ರಗಳಾರು ಇಲ್ಲಿ ಶತ್ರುಗಳಲ್ಲ. ಮಾನವ ಸೃಷ್ಟಿ ನಿಯಮವನ್ನು ಉಲ್ಲಂಘಿಸಿದ ಮರುಕ್ಷಣ ಭೂಮಿಯಲ್ಲಿ ತಾಯಿಗೂ ಮಗುವಿಗೂ ಹೆಣ್ಣಿಗೂ ಗಂಡಿಗೂ
ಭೂಮಿಗೂ ಜೀವರಾಶಿಗೂ ಭಾರತ ಸಂವಿಧಾನಕ್ಕೂ ಭಾರತ ಪ್ರಜೆಗೂ ಯಾವ ಅನುಬಂಧವೂ ಇರಲು ಸಾಧ್ಯವಾಗುತ್ತಿಲ್ಲ. ಚಿಕಿತ್ಸೆಯ ಪ್ರಾರಂಭದಿಂದ 300 ದಿನಗಳಲ್ಲಿ ಸಕಲ ಸಮಸ್ಯೆಗಳು ಪರಿಹಾರಗೊಳ್ಳುತ್ತವೆ. ಚಿಕಿತ್ಸೆಯ ಪ್ರಾರಂಭದಿಂದ 300 ದಿನಗಳಲ್ಲಿ ಸಕಲ ಸಮಸ್ಯೆಗಳು ಉದ್ಭವಗೊಳ್ಳುತ್ತವೆ. ಈ ಕಾರ್ಯಾರಂಭ ಭಾರತ ಸಂವಿಧಾನಕ್ಕಾಗಲಿ ವಿಶ್ವಸಂಸ್ಥೆಗಾಗಲಿ ವಿಶ್ವಾರೋಗ್ಯ ಸಂಸ್ಥೆಗಾಗಲಿ ಗೊತ್ತಿಲ್ಲವಾದ ಕಾರಣ ಸ್ಲೋ ಪಾಯ್ಸನ್. ಇದಕ್ಕೆ ಎದುರಾಗಿ ಸ್ಪರ್ಧಿಸಲು ನಿಮ್ಮ ಆಧುನಿಕ ವಿಜ್ಞಾನ ವ್ಯರ್ಥ ಸಾಧನವಾಗಿರುತ್ತದೆ. ಪಂಚಭೂತಗಳು ಜೀವರಾಶಿಯನ್ನು ಕೊಂದ ಮೇಲೆ ತಾಯಿ ಮಗುವನ್ನು, ಮಗುವು ತಾಯಿಯನ್ನು ಕೊಲ್ಲುವುದು ಕರ್ತವ್ಯವಾಗಿರುತ್ತದೆ. ಇದು ಆಧುನಿಕ ವಿಜ್ಞಾನಕ್ಕೆ ಪ್ಲಸ್ ಆರ್ ಮೈನಸ್. ಶಿಶು ತಾಯಿಯ ಆಜ್ಞಾ ಹತೋಟಿಗೆ ನಿಲುಕಿರುತ್ತದೆ. ತುಪಾಕಿ ಸೈನ್ಯನ ಆಜ್ಞಾ ಹತೋಟಿಯ ಮೇರೆಗೆ ಕಾರ್ಯನಿರ್ವಹಿಸುತ್ತದೆ. ಮಾನವನ ಸಕಲ ಸಮಸ್ಯೆಗಳೆಲ್ಲವೂ ಪ್ರಕೃತಿ ವಿಕೋಪದ ಒಂದೊಂದು ರೆಕ್ಕೆಗಳೇ. ಇದು ಮಾನವನ ಆಧುನಿಕ ವಿಜ್ಞಾನಕ್ಕೆ ಗೊತ್ತಿಲ್ಲವಾಗಿರುತ್ತದೆ. ಪ್ರಕೃತಿ ವಿಕೋಪಗಳು ಸೃಷ್ಟಿ ಸಂಶೋಧನಾ ಸೂತ್ರದ ಆಜ್ಞಾ ಹತೋಟಿಯ ಮೇರೆಗೆ ಕಾರ್ಯನಿರ್ವಹಿಸುತ್ತವೆ. ಈ ಸೃಷ್ಟಿ ವಿಜ್ಞಾನ ಶಿಲಾಯುಗದ ಪೂರ್ವ ನಾಗರಿಕತೆಗಳಲ್ಲಿ ಜಾರಿಯಲ್ಲಿದ್ದ ನಿತ್ಯ ಬಳಕೆಯ ಕಾರ್ಯಾಚರಣೆಗಳಾಗಿರುತ್ತವೆ. ಇದು ಆಧುನಿಕ ವಿಜ್ಞಾನಕ್ಕೆ ಗೊತ್ತಿಲ್ಲವಾಗಿರುತ್ತದೆ. ಶ್ರೀಮತಿ ಇಂದಿರಾ ಮತ್ತು ಬಿಜ್ಜಳನ ಮಂತ್ರಿ ಭಕ್ತ ಭಂಡಾರಿ ಬಸವಣ್ಣನವರು ಲೋಕ ಕಲ್ಯಾಣ ಸತ್ಕರ್ಮ ಭಾವನಾತ್ಮಕ ಜೀವರಾಶಿಗಳೇ. ಇವರು ಗರ್ಭರಚನೆಯ ಪ್ರಯೋಗಶಾಲೆಯಲ್ಲಿ ಋಣಾತ್ಮಕ ಜೀವರಾಶಿಗಳಾದ ಕಾರಣ ದೈಹಿಕ ಋಣಾತ್ಮಕ ಜೀವ ಕಣಗಳು ಇವರ ಪ್ರಯತ್ನದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿ ವಿಶ್ವದ ಸಕಲ ಜೀವರಾಶಿಗಳನ್ನು ಇವರ ಜ್ಞಾನಕ್ಷೇತ್ರಕ್ಕೆ ಅರಿವಿಲ್ಲದಂತೆ ಶತ್ರುಗಳನ್ನಾಗಿ ಪರಿವರ್ತಿಸತೊಡಗುತ್ತವೆ. ವರ್ಸಸ್ ಜವಾಹರ್ಲಾಲ್ ನೆಹರು ಜೇನುಗೂಡು ಮತ್ತು ಜಿನ್ನಾ ನಿರಂತರ ವಿಶ್ರಾಂತಿಯಲ್ಲೇ ತೊಡಗಿದ್ದರೂ ಇವರ ದೈಹಿಕ ಧನಾತ್ಮಕ ಜೀವರಾಶಿಯ ರಕ್ತಕಣಗಳು ಇವರ ಜ್ಞಾನಕ್ಷೇತ್ರಕ್ಕೆ ಅರಿವಿಲ್ಲದಂತೆ ವಿಶ್ವದ ಸಕಲ ಜೀವರಾಶಿಗಳನ್ನು ಮಿತ್ರರನ್ನಾಗಿ ಪರಿವರ್ತಿಸತೊಡಗುತ್ತವೆ. ಭಾರತ ಮತ್ತು ವಿಶ್ವಶಾಂತಿಯ ನಿರ್ಮಾಣಕ್ಕೆ ಈ ಸೃಷ್ಟಿ ಸಂಶೋಧನಾ ಪ್ರಯೋಗ ಒಂದೇ ಸಾಕು. ಇದೇ ಬುದ್ಧದೇವನ ದೈಹಿಕ ನಿರ್ಮಾಣ ಮತ್ತು ದೈಹಿಕ ರಚನೆ. ವಯೋಮಿತಿ 16ರಿಂದ 18ರವರೆಗೂ ವಧುವರರ ಸಂದರ್ಶನ. 18 ತುಂಬಿದ ಮರುಕ್ಷಣವೇ ಭಾರತ ಸರ್ಕಾರದ ವೆಚ್ಚದಡಿಯಲ್ಲಿ ಸ್ತ್ರೀಯರಿಗೆ ವಿವಾಹ. ಪುರುಷರಿಗೆ 18ರಿಂದ 21ರ ವಯೋಮಿತಿಯಲ್ಲಿ ವಿವಾಹ. 21ಕ್ಕೆ ಸಂತಾನಕ್ಕೆ ಅನುಮತಿ. ಸಂತಾನ ನಿರೀಕ್ಷೆ 18ರ ವಯೋಮಿತಿಗೆ ಬೇಕಿದ್ದಲ್ಲಿ ಭಾರತ ಸರ್ಕಾರಕ್ಕೆ ಕೋಟಿ ರು ಶುಲ್ಕ ನೀಡತಕ್ಕದ್ದು. ಒಬ್ಬರೇ ನಿರಂತರ ದಶದಿಕ್ಕುಗಳಲ್ಲಿಯೂ ದ್ವಾರಪಾಲಕರಾಗಲು ಸಾಧ್ಯವಾಗಲಾರದು. ಭಾರತ ಸಂವಿಧಾನದ ತಿದ್ದುಪಡಿಗೆ ಜ್ಞಾನವಂತರಾದ ಭಾರತೀಯರೆಲ್ಲರಿಗೂ ಸಮಾನ ಅಧಿಕಾರವಿದೆ. ವಿಶ್ವ ಯುದ್ಧ ಸಂಭವ, ಸಾಂಕ್ರಾಮಿಕ ರೋಗಾಣು, ಚತುರ್ವಿಧ ಪ್ರಳಯ, ಜಲಪ್ರಳಯ, ಜನಸಂಖ್ಯಾ ಸ್ಫೋಟ, ನಿರುದ್ಯೋಗ ಸಮಸ್ಯೆ, ಉಗ್ರಗಾಮಿಗಳ ಉಗಮ, ಪ್ರಕೃತಿ ವಿಕೋಪ ಭಾರತ ಸಂವಿಧಾನಕ್ಕೂ ಭಾರತ ಸರ್ಕಾರಕ್ಕೆ ಮೂಲ ಕಾರಣ ಗೊತ್ತಿಲ್ಲ. ಸಕಲ ಸಮಸ್ಯೆಗಳ ನಿಯಂತ್ರಣಕ್ಕೆ ಅನುಮತಿ ಕೋರಿ ಭಾರತ ಸರ್ಕಾರಕ್ಕೆ ಮನವಿ. ಭಾರತ ಆರೋಗ್ಯ ಸಂಸ್ಥೆಯ ಜವಾಬ್ದಾರಿ. ಹೊರೆ ಹೆಚ್ಚಿ ಬಂಗಾರ ಕೊಳ್ಳು, ಶ್ರುತಿ ಮಾಡಿ ಸಂಗೀತ ನೀಡು. ಸೃಷ್ಟಿ ಸಲಹೆಯನ್ನು ಉಲ್ಲಂಘಿಸಿದ ಮರುಕ್ಷಣ ಒಂದು ಸ್ವಲ್ಪ ಇವಾಗ ನೀವು ಇದನ್ನ ಸಜೆಷನ್ ಕೊಡ್ತಾ ಇದ್ದೀರಾ, ಯಾವ ಥರ ಮುಂದೆ ಆಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀರಾ. ಸೊ ಅದು ಜನಕ್ಕೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗುತ್ತೋ ಇಲ್ಲೋ. ಸೊ ಅದನ್ನ ಓದೋದಕ್ಕಿಂತ ವಿಚಾರ ಏನಾದರೂ ಹೇಳೋದಿದ್ರೆ ಯಾವ ಥರ ಇರಬೇಕು ಅಂತ ಆಗಲೇ ಅವರು ಯಾರೋ ಬಂದು ಹೇಳಿದ್ರು. ಆ ಥರ ನೀವು ಹೇಳ್ಕೊಂಡು ಹೋಗಿ ಸರ್, ಈ ಥರ ಓದೋದು ನಮಗೆ ಅಲ್ಲಿಗೆ ಅವ್ರಿಗೆ ಅರ್ಥವಾಗಲ್ಲ. ಜಗತ್ತಿನಲ್ಲಿ ಅದ್ಭುತವಾದದ್ದೊಂದು ಎಲ್ಲ ಅಷ್ಟೈಶ್ವರ್ಯಗಳಲ್ಲಿ ನನ್ನ ಸೃಷ್ಟಿ ಸಂಶೋಧನೆಯೇ ಅದ್ಭುತವಾದದ್ದು. ಯಾವುದೇ ಸೃಷ್ಟಿ ಸಂಶೋಧನೆ ಮಾನವನಿಗೆ ಸಂತಾನ ಬೇಕು ಅಂದರೆ ನಮ್ಮ ಸಮೀಪವೇ ಬಂದು ಏನು ಎಂಕ್ವೈರಿ ಮಾಡೋದು ಶ್ರೇಷ್ಠ. ನಿಮ್ಮ ಆಧುನಿಕ ಯಾವುದೇ ನಿಮ್ಮ ಯೂನಿವರ್ಸಿಟಿಗಾಗಲಿ ಯಾವುದು ಸಹಿತ ಪರಿಚಯವಿಲ್ಲ ಈ ವಿಚಾರ. ಅದೇ ಯಾವ ವಿಚಾರ ಸರ್? ಈಗ ನೋಡಿ, ಈಗ ಸಮಾಜದಲ್ಲಿ ಆಟೋಮೆಟಿಕ್ಕಾಗಿ ಸೃಷ್ಟಿ ಅದ್ರ ಪಡ್ಕೋದು ಆಗ್ತಾ ಇದೆ.
ಆಯ್ತಾ. ನಮ್ಮ ಹತ್ರನೇ ಬರ್ಬೇಕಂತ ನಾವು ಹೇಳಕ್ಕಾಗಲ್ಲ. ಒಳ್ಳೆ ಮಕ್ಕಳು ಬೇಕು, ನಮ್ಮ ಹೇಳ್ದಂಗೆ ಬೇಕು ಅಂದ್ರೆ ನಮ್ಮ ಸಮೀಪ ಬಂದು ವಿಚಾರಣೆ ಮಾಡ್ತಾರೆ. ನಮ್ಮ ಹತ್ರ ಬಂದು ಇದನ್ನು ಸಜೆಷನ್ ತಗೊಳ್ಳಿ ಅನ್ನೋದು ತಪ್ಪು. ಸೊ ನೀವೀಗ ಏನು ಹೇಳಕ್ಕೆ ಹೊರಟಿದ್ದೀರಾ, ಮೇಯ್ನಾಗಿ ಜನಕ್ಕೆ ಮೆಸೇಜ್ ಏನೈತೆ ನಿಮ್ಮ ಕಡೆಯಿಂದ, ಎಲ್ಲರೂ ನಮ್ಮ ಹತ್ರನೇ ಬನ್ನಿ ಅನ್ನೋ ಥರ ಅಲ್ಲ. ಇದನ್ನ ವಿಚಾರ ಫಸ್ಟ್ ಪ್ರಥಮವಾಗಿ ಅರ್ಥ ಮಾಡ್ಕೊಳ್ಳಿ. ವಿಚಾರ ಹೇಳಿ ನೀವು. ವಿಚಾರನ ಅರ್ಥ ಮಾಡ್ಕೊಳ್ಳೋದ್ರಿಂದ, ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನೀವು ನಮ್ಮ ರಾಷ್ಟ್ರ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಇದೆ. ಇವಾಗ ಇಷ್ಟನ್ನು ತಗೋಬೇಕು ಸರ್, ಬೇರೆ ಕೊಡೋದ್ರಲ್ಲಿ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಾವು ಸಲಹೆ ನೀಡುವ, ಸೃಷ್ಟಿ ಸಂಶೋಧನೆ ಸಲಹೆ ನೀಡುವ ಟೈಮಲ್ಲೇ ಸಹಿತ ಕನ್ಸೀವ್ ಆಗಬೇಕು. ಸಲಹೆ ನೀಡುವ ಟೈಮಲ್ಲೇ ಡೆಲಿವರಿ ಆಗಬೇಕು. ಏನಕ್ಕೆ ಆಗಬೇಕು ಸರ್? ಅಂದರೆ ನಿಸರ್ಗದ ನಿಯಮ ನಮ್ಮ ಸೃಷ್ಟಿ ಸಂಶೋಧನೆಗೆ ಅರ್ಥವಾಗಿರುತ್ತೆ. ನಿಮ್ಮ 213 ರಾಷ್ಟ್ರಗಳಿಗೂ ಸಹಿತ ಅರ್ಥವಾಗಿರಲ್ಲ. ಭಾರತ ಸಂವಿಧಾನಕ್ಕೂ ಗೊತ್ತಿರಲ್ಲ, ಆರೋಗ್ಯ ಸಂಸ್ಥೆಗೂ ಅರ್ಥವಾಗಿರಲ್ಲ. ಅದಕ್ಕೋಸ್ಕರ ನಮ್ಮ ಸಲಹೆಯನ್ನು ಅವಕಾಶ ನೀವು ಕೇಳಬೇಕಾದ ಧರ್ಮ ಅಲ್ಲ. ಓಕೆ, ಬಟ್ ನಾವು ಕೇಳೋದಿಲ್ಲ ಅಂತ ಇಟ್ಕೊಳ್ಳೋಣ. ಯಾಕಂದರೆ ಸಮಾಜ ಬೇಜನ್ ದೊಡ್ಡದಾಗೈತೆ, ಎಲ್ಲರೂ ನಮ್ಮನ್ನು ಕೇಳ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಸೊ ಏನಕ್ಕೆ ಕೇಳಬೇಕು? ಈಗ ಆಧುನಿಕ ಸಮಸ್ಯೆಗಳೆಲ್ಲ ಕಂಟ್ರೋಲ್ ಆಗಬೇಕು ಅಂದರೆ, ಇವಾಗ ಜಲಪ್ರವಾಹ ಬರ್ತೈತೆ, ಕಂಟ್ರೋಲ್ ಆಗುತ್ತೆ. ನಿಮ್ಮ ನಿರುದ್ಯೋಗ ಸಮಸ್ಯೆ ಬರ್ತೈತೆ, ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ. ಆಮೇಲೆ ನಿಮ್ಮ ಪಾಪ್ಯುಲೇಷನ್ ಕಂಟ್ರೋಲು ಸ್ವಯಂ ಪ್ರೇರಿತವಾಗಿ ಕಂಟ್ರೋಲ್ ಆಗೋಕ್ಕೆ ಅವಕಾಶ ಆಗುತ್ತೆ. ನಿಮ್ಮ ಏನು ಸಮಸ್ಯೆಗಳಿದೆ 130 ಕೋಟಿ ಪ್ರಜೆಗೂ ಸಹಿತ ನಮ್ಮ ಆ ಎಲ್ಲ ಸಮಸ್ಯೆಗಳು ಸ್ವಯಂ ಪ್ರೇರಿತವಾಗಿ ನಿಯಂತ್ರಣಗೊಳ್ಳೋದಕ್ಕೆ ಅವಕಾಶವಾಗುತ್ತೆ. ಯಾವ ಥರ ಸರ್ ಅದು? ಆ ಒಂದು ಭ್ರೂಣ ಬೆಳೀತಾ ಐತಿ ಅಂದರೆ ಅದಕ್ಕೆ ಪಂಚಭೂತಗಳು ನಿರೀಕ್ಷಿಸಿ ನೋಡ್ತಾ ಹೋಗ್ತವೆ. ನಮ್ಮ ಆಜ್ಞೆ ಪ್ರಕಾರ ಕನ್ಸೀವ್ ಆದರೆ ನಿಮ್ಮ ನ್ಯಾಚುರಲ್ಲಾಗಿ ಹೋದಾಗ ಏನೂ ಗೊತ್ತಿರಲ್ಲ, ಈಚಾ ಕೋಚ ಬರುತ್ತೆ. ಸಿಮೆಂಟ್ ಎಷ್ಟು ಹಾಕಿದ್ದೀನಿ ಅಂತ ಗೊತ್ತಾಗಲ್ಲ, ನೀರು ಎಷ್ಟು ಹಾಕಿದ್ದೀನಿ ಅಂತ ಗೊತ್ತಾಗಲ್ಲ. ಎಲ್ಲವನ್ನು ಅಳತೆ ಮಾಡಿ ಹಾಕಿ ಸಲಹೆ ಕೊಡಲಾಗುತ್ತೆ ಈ ಸಂಶೋಧನೆ. ಯಾವ ಥರ ಅದು ನಮ್ಗೆ ಅರ್ಥ ಆಗೋ ಥರ ಹೇಳಿ ದಯವಿಟ್ಟು. ನಾವು ನಿರ್ಧರಿಸುವಂಥ ನಿರ್ದಿಷ್ಟ ವೇಳೆ, ನಿಮಗೆ ದಾಂಪತ್ಯ ಅವಕಾಶಕ್ಕೆ ನಿರ್ದಿಷ್ಟ ವೇಳೆ ಒಳಗೆ ಎಬೋ 30 ಅನ್ನೋ ಫಿಸಿಕಲ್ ಪಾರ್ಟ್ಸ್ ನಿಮಗೆ 12 ಇದೆ. ಏನು ಶಕ್ತಿ ಸರ್ವಾಜು ಮತ್ತು ಅಸ್ಥಿಪಂಜರ, ಬಿಳಿ ರಕ್ತಕಣ, ಕೆಂಪು ರಕ್ತಕಣ, ಏನು ಜ್ಞಾನವಾಹಿನಿ, ಲೈಂಗಿಕ ದ್ರವ, ನರಮಂಡಲ, ಸಹಾಯಕ ನರಮಂಡಲ, ಸಹಾಯಕ ಮಂಡಲ, ಈ 12 ಪಾರ್ಟ್ಸ್ಗಳಿದ್ದಾವೆ ಫಿಸಿಕಲ್ ಪಾರ್ಟ್ಸು. ಆ ಫಿಸಿಕಲ್ ಪಾರ್ಟು ಎಬೋ 30 ಇರ್ತವೆ. ಆ ಟೈಮಲ್ಲಿ ಯಾವ ರೀತಿಯ ನೆರವನ್ನ ಪಂಚಭೂತಗಳೇ ನಿಸರ್ಗನೇ ನೆರವಾಗಿ ನಿಮಗೆ ಸಹಕಾರ ನೀಡುತ್ತೆ. ಬೇರೆ ಟೈಮಲ್ಲಿ ನೀವು ಎಷ್ಟು ಪ್ರಯತ್ನ ಪಟ್ಟರು ಸಹಿತ, ಎಷ್ಟು ಖರ್ಚು ಮಾಡಿದ್ರು, ಎಷ್ಟು ಶ್ರದ್ಧಾ ಭಕ್ತಿ ತಪಸ್ಸು ಮಾಡಿದ್ರು ಏನೂ ಕೆಲಸಕ್ಕೆ ಬಾರಲ್ಲ, ಬರೋಕ್ಕೆ ಅವಕಾಶ ಆಗಲ್ಲ. ಅದಕ್ಕೋಸ್ಕರ ಈ ಸೃಷ್ಟಿ ಸಂಶೋಧನೆ ಸಲಹೆಯನ್ನು ನೀವು ಸ್ವೀಕರಿಸಿದ್ರೆ ನಿಮ್ಮ ರಾಷ್ಟ್ರ ಉದ್ಧಾರ ಆಗೋದಕ್ಕೆ ಸ್ವಯಂ ಪ್ರೇರಿತವಾಗಿ ನಿಲ್ಕಲು ಸಾಧ್ಯವಾಗುತ್ತದೆ. ಇದುವರೆಗೂ ನೀವು ಯಾರಿಗಾನ ಈ ಥರ ಕೊಟ್ಟಿದ್ದೀರಾ, ಸಲಹೆ ಕೊಟ್ಟಿದ್ದೀವಿ? ಒಂದು ತುಮಕೂರಲ್ಲಿದೆ, ಅವ್ರ ಕೈಲಿ ಮಾತಾಡಿಸ್ತೀನಿ ಯಾವ ರೀತಿ ಆಯಿತು. ಯಾವ ಥರ ಇದೆ ಅವ್ರಿಗೆ ಅನುಭವ? ಅವ್ರಿಗೆ ಇವಾಗ ಮಗು ಹುಟ್ಟಿದ ಮೇಲೆ ಒಂದು ಟೈಮ್ ಕೊಟ್ಟು, ಒಂದು 2-3 ವರ್ಷ ಟೈಮು ಏನು ಕೊಟ್ಟ ಮೇಲೆ ಇಮಿಡಿಯೇಟ್ಲಿಗೆ ಮನೆಯಲ್ಲಿ ಒಂದಕ್ಕೊಂದು ಸಾಕಾರ ಆಗ್ತಾ ಹೋಯ್ತು. ಅವ್ರು ಗೊತ್ತಾಯ್ತು, ಅದು ಜಮೀನು ಕೊಂಡ್ರು, ಇಮಿಡಿಯೇಟ್ಲಿ ಟ್ಯಾಕ್ಟ್ರ್ ಬಂತು, ಇಲ್ಲಿಂದ ಮನೆಯೊಳಗೆ ನಾನಾ ರೀತಿಯ ಸೌಲಭ್ಯಗಳು ಪ್ರಾರಂಭವಾಯಿತು. ಏನು ಇವಾಗ ಉನ್ನತ ಸ್ಥಿತಿಯಲ್ಲಿದ್ದಾರೆ. ಕರ್ಕೊಂಡು ಹೋಗ್ತೀನಿ, ಪರಿಚಯ ಮಾಡಿಸಿ. ಸೊ ಅಂದರೆ ಈಗ ಕೆಲವೊಂದು ಮಕ್ಕಳು ಹುಟ್ಟಿದ ತಕ್ಷಣ ಮನೆಯಲ್ಲಿ ತುಂಬ ಅಭಿವೃದ್ಧಿ ಆಗುತ್ತೆ. ಈ ಥರದ್ದು ಹೇಳೋದು ಸೌರಮಾಲೆಗೂ ಭ್ರೂಣ ರಚನೆಗೂ ಭೂಗ್ರಹಕ್ಕೂ ನಿಕಟ ಸಂಬಂಧವಿರುತ್ತೆ. ಆ ಕಾರಣದಿಂದ ಅವರಿಗೆ ಏನು ಬೇಕು ಸ್ವಯಂ ಪ್ರೇರಿತ ಸೌರಮಾಲೆನೇ ಅವ್ರಿಗೆ ಸಾಕಾರ ಕೊಡ್ತಾ ಹೋಗುತ್ತೆ. ಅದರಿಂದ ಏನೂ ಅವ್ರು ಇದು ಮಾಡಬೇಕಲ್ಲ. ಯಾರು ಕೊಡೋವಂಥದ್ದೆಲ್ಲ ತಾನಾಗೇ ಆಸ್ವಾದನೆ ಮಾಡ್ತಾರೆ, ಸಿಗುವಂಥದ್ದೆಲ್ಲ ತಾನಾಗೇ ನೆರವಾಗುತ್ತೆ. ಅವರಿಗೆ ಎಲ್ಲವೂ ಸಹಿತ ನಿಸರ್ಗನೇ ಎಲ್ಲರೂ ಪ್ರಿಯಪಾತ್ರರಾಗ್ತಾರೆ. ಏನು ಕೇಳಿದ್ರು ಸಹಿತ ಅವಕಾಶ ಸಿಗುತ್ತೆ. ಆದರೆ ನಮ್ಮ ಮೆಥಡು ನೀವು ಪ್ರೊಸೀಜರ್ನ ಉಪಯೋಗಿಸ್ಬೇಕಷ್ಟೆ. ಓಕೆ, ಇವಾಗ ಸಪೋಸ್ ಕೆಲವರು ಮಕ್ಕಳು ಹುಟ್ಟಿದಾಗ ಮನೆಗಳಲ್ಲಿ ಸಮಸ್ಯೆಗಳು ಬರ್ತವೆ, ಹೌದು, ತೊಂದರೆಗಳಾಗ್ತವೆ. ಇದಕ್ಕೇನು ಕಾರಣ? ಅದಕ್ಕೆ ಅಲ್ಲಿನ ಇದು ಮೆಡಿಕಲ್ ಎಫೆಕ್ಟ್ ಇದೆ. ನಾವು ಕೊಡುವಂಥ ಸೂತ್ರದಲ್ಲಿ, ಭ್ರೂಣ ರಚನೆ ಸೂತ್ರದಲ್ಲಿ ಪ್ರಾಬ್ಲಮ್ಸ್ ಇರೋದ್ರಿಂದ ಸ್ವಯಂ ಪ್ರೇರಿತವಾಗಿ ಬರ್ತವೆ. ಅಲ್ಲ, ಈ ಸಮಸ್ಯೆಗಳಿರ್ತವೆ. ಕೆಲವರು ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಅಭಿವೃದ್ಧಿ, ಕೆಲವರು ಮನೆಗಳಲ್ಲಿ ಮಕ್ಕಳು ಹುಟ್ಟಿದ ಮೇಲೆ ತೊಂದರೆಗಳಾಗಿರ್ಬೋದು. ಹೌದು, ನಾವು ಕಣ್ಣಿಂದ ಸಾವುಗಳಾಗಿರ್ಬೋದು, ಹೌದು, ಏನು ಸಮಸ್ಯೆ ಆಗಿರ್ಬೋದು. ಅದಕ್ಕೆ ಕಾರಣ ಏನು? ಕಾರಣ ಅಂತಂದರೆ ನಮ್ಮ ಆಜ್ಞೆ ಅಲ್ಲಿ ಎಬೋ 30 ಇರೋಲ್ಲ, ಬಿಲೋ ಇರುತ್ತೆ. ಎಬೋ 30 ಇದ್ದರೆ ಎಂಥ ಸಮಸ್ಯೆ ಆ ಗಲ್ಗೆ ಆರ್ಡ್ರ್ ಮಾಡ್ತಾಯಿದ್ರು ಅದು ಕಂಟ್ರೋಲ್ ಆಗೋದು. ಬಿಲೋ 30 ಇದ್ದರೆ ಇಲ್ಲದ್ದು ಕ್ರಿಯೇಟ್ ಆಗಿ ತೊಂದರೆಗೆ ಅವಕಾಶ ಆಗುತ್ತೆ. ಓಕೆ, ಈಗ ನಮ್ಮ ಸಮಾಜಕ್ಕೆ
ನೀವು ನಿಮ್ಮ ಸಂಶೋಧನೆ ಮುಖಾಂತರ ನೀವು ಏನು ಹೇಳಕ್ಕೆ ಬಯಸ್ತೀರಾ? ಯಾವ ಥರ ಇರಬೇಕು? ನಮ್ಮ ಸೃಷ್ಟಿ ಸಂಶೋಧನೆ ಸಲಕೆಗೆ ನಿಲುಕಿ ಇದನ್ನು ವಿಸ್ತರಿಸ್ತಾ ಹೋಗಿ, ನಿಮ್ಮ ರಾಷ್ಟ್ರವನ್ನು ವಿಸ್ತರಿಸ್ತಾ ಹೋಗಿ. ನಿಮ್ಗೆ ಎಷ್ಟು ಪಾಪ್ಯುಲೇಷನ್ ಬೇಕೋ ಅಷ್ಟೇ ಕಂಟ್ರೋಲ್ ಆಗುತ್ತೆ ನಿಮ್ಮ ರಾಷ್ಟ್ರದಲ್ಲಿ. ಎಷ್ಟು ನಿಮ್ಮ ಮನೆಗೆ ಅಷ್ಟೈಶ್ವರ್ಯಗಳು ಬೇಕು ಅದೆಲ್ಲವೂ ಸಿಗ್ತಾ ಹೋಗುತ್ತೆ. ನಿಮ್ಗೆ ಸುಖ ಶಾಂತಿಗೋಸ್ಕರ ಏನು ಸಹಕಾರ ಬೇಕು ಅದೆಲ್ಲವೂ ನಿಲುಕ್ತಾ ಹೋಗುತ್ತೆ ನಿಮಗೆ. ಮತ್ತು ಯಾವ ಸಮಸ್ಯೆ ಇರುವಂಥ ಸಮಸ್ಯೆಗಳೆಲ್ಲ ನಿಮಗೆ ಎದುರಿರುವಂಥ ಸಮಸ್ಯೆಗಳೆಲ್ಲ ನಿಯಂತ್ರಣಗೊಳ್ಳುತ್ತವೆ. ಇದನ್ನು ಸಾಕ್ಷಿ ಸಮೇತ ನೀವು ಯಾವ ಥರ ಕಂಡುಹಿಡಿದ್ರಿ ಸರ್? ಇದನ್ನು ಯಾವ ಥರ ಇದು ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಹೆಂಗೆ ಪರಿಚಯ ಮಾಡಿ? ಮನುಷ್ಯನಿಗೆ ಅವರವರ ಇದರಲ್ಲಿ ಸ್ವಯಂ ಪ್ರೇರಿತ ಜ್ಞಾನ ಕ್ಷೇತ್ರದಲ್ಲಿ ಆಕಸ್ಮಿಕ, ಅಕಲ್ಪಿತ, ಅಲೌಕಿಕ. ಆಕಸ್ಮಿಕ ಅಂದರೆ ಗ್ಲೋಬಲ್ಲೇ ಒಂದು ಕಡೆ ಒಬ್ಬ ವ್ಯಕ್ತಿಯಲ್ಲಿ ಏನು ಆಕಸ್ಮಿಕ ಕಲ್ಪನೆಗಳು ಬರ್ತವೆ ಏನು. ಆಮೇಲೆ ಆ ವ್ಯಕ್ತಿಯಲ್ಲಿ ಅಕಲ್ಪಿತ, ಮಾನವನೇ ಊಹಿಸೋಕ್ಕಾಗದಂಥ ವಿಚಾರಗಳನ್ನು ಊಹಿಸಬಲ್ಲ ಆತನ ಸಾಮರ್ಥ್ಯ ಬರುತ್ತೆ. ಅಂಥವ್ರನ್ನ ವಿಜ್ಞಾನಿಗಳನ್ನ ಎಷ್ಟು ಜನ ಬೇಕು ನಿಮ್ಮ ಹೊರಡಿಗೆ ನಾವು ಪ್ರಸಾರ ಮಾಡೋಕ್ಕೆ, ನಿರ್ಮಾಣ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ ಇವಾಗ. ಹಂಗೆ ಆಕಸ್ಮಿಕ, ಅಕಲ್ಪಿತ, ಅಲೌಕಿಕ, ವಿಶ್ವ ನಾಗರಿಕತೆಯೇ ಇಲ್ಲದಂಥ ಹೊಸ ವಿಚಾರವನ್ನು ರಚಿಸಬಲ್ಲ ಸಾಮರ್ಥ್ಯ ಆ ವಿಜ್ಞಾನಿಯಲ್ಲಿ ಅಡಕವಾಗಿರುತ್ತೆ. ಅಂಥ ವಿಜ್ಞಾನಿಗಳನ್ನೇ ನಿಮ್ಮ ರಾಷ್ಟ್ರಕ್ಕೆ, ವಿಶ್ವಕ್ಕೆ ಎಷ್ಟು ಜನ ಬೇಕು ಅಂತ ನಿರ್ಮಾಣ ಮಾಡಿಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಇವಾಗ. ನಾವು ಇವಾಗ ತಕ್ಷಣಕ್ಕೆ ನಾವು ಹೇಳುವಂಥ ಸಮಯವನ್ನು ನೀವು ವೀಕ್ಷಿಸಬೇಕು. ಈಗ ತಕ್ಷಣಕ್ಕೆ ಒಮ್ಮೆ ಅವಕಾಶ ಸಿಕ್ಕಿದ್ರೆ ನಿಮಗೆ ಅರ್ಥವಾಗುತ್ತೆ. ಯಾಕೆಂದರೆ ಪ್ರಪಂಚದಲ್ಲೇ ಇಲ್ಲದ ವಿಚಾರ ಆಕಸ್ಮಿಕ, ಅಕಲ್ಪಿತ, ಅಲೌಕಿಕ. ಅಂದರೆ ಆಕಸ್ಮಿಕ ಇಲ್ಲದ ವಿಚಾರ ಹೊಸದಾಗಿ ನಿಮ್ಮ ಯೂನಿವರ್ಸಿಟಿ, ವಿಶ್ವವಿದ್ಯಾನಿಲಯ ಕಣ್ಣೆ ಕಾಣಬೇಕು ಅಂದರೆ ಅಪಾರವಾದ ಕಷ್ಟವಾಗುತ್ತೆ. ನಾವು ಹೇಳುವ ಸಲಹೆಯನ್ನು ನೀವು ಸ್ವೀಕರಿಸಿದ ಕೇವಲ ಕೆಲವು ದಿನಗಳಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ವರ್ಡ್ಗೆ. ಇದು ಶಿಲಾಯುಗದ ಪೂರ್ವ ನಾಗರಿಕತೆಗಳಲ್ಲಿ ಜಾರಿಯಲ್ಲಿ ನಿತ್ಯ ಬಳಕೆಯಲ್ಲಿತ್ತು. ಇವಾಗ ಮರೆತು ಹೋಗಿದೆ ಚತುರ್ಯುಗಗಳಿಂದ. ಗೊತ್ತೈತೆ ಆಧುನಿಕ ವಿಜ್ಞಾನ ಹೇಳ್ತಾರೆ ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಯಾಕೆ ಪ್ರಾಬ್ಲಮ್ಸ್ ಆಗ್ತಾಯಿದೆ, ಯಾಕೆ ಯುದ್ಧ ಆಗುತ್ತೆ, ಯುದ್ಧ ಪ್ರಚೋದನೆ ವರ್ಲ್ಡಲ್ಲಾಗುತ್ತೆ, ಯಾಕೆ ಬಡತನ ಬರುತ್ತೆ, ಯಾಕೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಆಧುನಿಕ ವಿಜ್ಞಾನಕ್ಕೆ ಗೊತ್ತಾಗ್ತಾ ಇಲ್ಲ. ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದು ನಮ್ಮ ಸೃಷ್ಟಿ ವಿಜ್ಞಾನಕ್ಕೆ ಅರ್ಥವಾಗೋಕ್ಕೆ ಸಾಧ್ಯವಾಗ್ತಾ ಇದೆ. ಪಾಪ್ಯುಲೇಷನ್ ಕಮ್ಮಿ ಹೌದು, ಅದೇನೇ ಮುಖ್ಯ ಉದ್ದೇಶವನ್ನು ನೀವು ಕೊಡ್ತೀನಿ. ನಮ್ಮ ಆಜ್ಞೆಯನ್ನು ಕೇಳಿದ್ರೆ ಇಡೀ ನಿಮ್ಮ ಭಾರತದಲ್ಲಿ ಎಷ್ಟು ಬೇಕು ಅಷ್ಟು ಕಂಟ್ರೋಲ್ ಆಗುತ್ತೆ. ಅವರು ಯಾರೂ ಸಹಿತ ನಿರುದ್ಯೋಗಿ ಆಗಿರಲ್ಲ, ಬಡವರಾಗಿರಲ್ಲ, ನಿರ್ಗುಣಿಗಳಾಗಿರಲ್ಲ, ದುರ್ಗುಣಿಗಳಾಗಿರಲ್ಲ, ಸರ್ವತೋಮುಖ ಸದ್ಗುಣವನ್ನು ಪಡೆದಿರ್ತಾರೆ. ಪಾಪ್ಯುಲೇಷನ್ ನಮ್ಮ ಇಂಡಿಯಾದ ಕಮ್ಮಿ ಆಗಿದೆ. ಹೌದು, ಅದನ್ನು ಕಂಟ್ರೋಲ್ ಮಾಡಿ ಇವಾಗ ನಾವು ಹೇಳ್ದಂತೆ ಕೇಳಿಬಿಟ್ರೆ ನೀವು ಪಾಪ್ಯುಲೇಷನ್ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ. ಹೇಳಿ, ಏನು ಹೇಳ್ತೀರಿ ಹೇಳಿ? ನಾವು ಹೇಳೋದು ಏನು ಇವಾಗ, ನಮ್ಮ ಆಜ್ಞೆ ಪ್ರಕಾರ ಆಗೋ ಸಂತಾನ ಏನು ಅಷ್ಟೈಶ್ವರ್ಯಯುತನಾಗಿರುತ್ತೆ. ನಮ್ಮ ಅನುಮತಿ ಇಲ್ಲದ ಸಂತಾನ ನಿಷ್ಪ್ರಯೋಜನ ಆಗುತ್ತೆ, ಹಿಟ್ಲರ್ ಥರ ಆಗುತ್ತೆ. ಅವನು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಪ್ರಯೋಜನ ಇಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವರು ರಾಷ್ಟ್ರಕ್ಕೋಸ್ಕರ ಅದ್ಭುತವಾದ ಶ್ರಮ ಪಟ್ಟಿದ್ದಾರೆ, ಆದರೆ ಅವರಿಗೆ ನಿಲುವು ಸಿಗ್ತಾ ಇಲ್ಲ. ಋಣಾತ್ಮಕ ಜೀವರಾಶಿಯಾಗಿರೋದ್ರೆ ಎಷ್ಟು ಪ್ರಯತ್ನ ಪಟ್ಟರು ಎಲ್ಲ ಪ್ರಯತ್ನಗಳೆಲ್ಲ ವ್ಯರ್ಥವಾಗ್ತಾಯಿದೆ. ಈಗ 10 ಜನ ಇದ್ದಾರೆ, ಒಂದು ಪ್ರಜೆಯನ್ನು ಉನ್ನತ ಸ್ಥಿತಿಯಲ್ಲಿ ಮಾಡಿದ್ರು 10 ಜನದ ಬಡತನೂ ಇಮಿಡಿಯೇಟ್ಲಿ ನಾಶ ಹೋಗುತ್ತೆ. ಇವಾಗ ಒಂದು ಮನೆಯೊಳಗೆ 10 ಜನ ಇದ್ದಾರೆ, ಋಣಾತ್ಮಕ ಜೀವರಾಶಿಯನ್ನು ಪ್ರಾರಂಭ ಮಾಡಿಬಿಟ್ರೆ 10 ಜನಕ್ಕೂ ತೊಂದರೆ ಬರುತ್ತೆ. ಇನ್ನು ಪ್ರಾಕ್ಟಿಕಲಾಗಿ ನೋಡ್ಬೋದು. ಪ್ರಾಕ್ಟಿಕಲ್ ಆಗಿರೋದನ್ನು ತೋರಿಸ್ತೀನಿ, ಸತ್ಕರ್ಮದಿಂದ ಒಳ್ಳೆಯದಾಗಿರೋದನ್ನು ತೋರಿಸ್ತೀನಿ. ಯಾವ ರೀತಿ ಬೇಕು, ನೀವು ಯಾವ ರೀತಿ ಪ್ರಯತ್ನಪಟ್ಟು ಯಾವ ರೀತಿ ಪ್ರಾಕ್ಟಿಕಲ್ ಕೇಳಿದ್ರು ಸಹಿತ ನಾವು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಅಂದರೆ ಇವಾಗ ನೀವು ಹೇಳಿದ ವಿಚಾರ ಚೆನ್ನಾಗಿದೆ, ಬಟ್ ಎಷ್ಟು ಜನ ಇದನ್ನು ಫಾಲೋ ಮಾಡ್ತಾರೆ? ಯಾರಿಗೆ ಬೇಕಿದೆ? ಸರ್ಕಾರಕ್ಕೆ ಫಾಲೋ ಮಾಡೋಕ್ಕಾಗಲ್ಲ, ಸರ್ಕಾರಕ್ಕೂ ಆಗಲ್ಲ, ಜನಗಳಿಗೂ ಆಗಲ್ಲ. ಯಾರಿಗೋ ಬೇಕಾದವ್ರು ಕೆಲವರು ಒಂದು 3-4 ಜನ ಬಂದರೂ ಬರ್ಬೋದೇನೋ, ಅವ್ರಿಗೆ ನೀವು ಸಜೆಷನ್ ಕೊಡ್ಬೋದು ಅಲ್ವಾ? ಟೋಟಲ್ ಸಮಾಜಕ್ಕೆ ಕೊಡೋಕ್ಕಾಗಲ್ಲ. ಸ್ವಯಂ ಪ್ರೇರಿತ ಕಂಟ್ರೋಲ್ ಆಗುತ್ತೆ. ನಿಮ್ಮ ಕೋಮು ಗಲಭೆಗಳು ತಾನೇ ಸ್ವಯಂ ಪ್ರೇರಿತ ಕಂಟ್ರೋಲ್ ಆಗ್ತವೆ. ನಿಮ್ಮ ಜಲಪ್ರಳಯಗಳು ಸ್ವಯಂ ಪ್ರೇರಿತ ಕಂಟ್ರೋಲ್ ಆಗ್ತವೆ. 300 ದಿವಸ ಟೈಮ್ ಇದೆ ಇದರಲ್ಲಿ, ಗೊತ್ತಾಯ್ತು? ಆಮೇಲೆ ನೀವು ಪ್ರಯತ್ನ ಪಟ್ಟರು ಜಲಪ್ರಳಯ ಬರಲ್ಲ, ನೀವು ಪ್ರಯತ್ನ ಪಟ್ಟರು ಸಹಿತ ಕೋಮು ಗಲಭೆಗಳು ಉಂಟಾಗಲ್ಲ, ನೀವು ಪ್ರಯತ್ನ ಪಟ್ಟರು ನಿರುದ್ಯೋಗಿಗಳೇ ಸಿಗೋಲ್ಲ ನಿಮ್ಮ ರಾಷ್ಟ್ರದಲ್ಲಿ, ಗೊತ್ತಾಯ್ತಾ? ನೀವು ಎಷ್ಟು ಪ್ರಯತ್ನ ಪಟ್ಟರು ಸಹಿತ ಕೆಟ್ಟ ಮನುಷ್ಯರೇ ಇರೋಕ್ಕೆ ಸಾಧ್ಯ ಇಲ್ಲ. ಸಕಲರು ಸದ್ಗುಣಿಗಳಾಗಿರ್ತಾರೆ. ಅಂದರೆ ಇದನ್ನು ಫಾಲೋ ಮಾಡಿದ್ರೆ ಮಾತ್ರ ಇಲ್ಲ ಅಂತಂದರೆ ನಿಮ್ಮ ರಾಷ್ಟ್ರಕ್ಕೆ ಆಗಲಿ ವಿಶ್ವಕ್ಕೆ ಆಗಲಿ ಏನೂ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ನಮ್ಮ ನೀವು ಹೇಳ್ತಾ ಇರೋದು ನೀವು ನೆಕ್ಸ್ಟ್ ಫ್ಯೂಚರಲ್ಲಿ ಹುಟ್ಟೋ ಮಕ್ಕಳು, ಫ್ಯೂಚರ್ ಅಂದರೆ ಇವಾಗ ನಿಮ್ಮ ಮಗು ಇವಾಗ 1 ವರ್ಷದಲ್ಲಿ ಅವಕಾಶ ಆಯಿತು ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ 10 ಜನದ ಪ್ರಾಬ್ಲಮ್ಸು ಸ್ವಯಂ ಪ್ರೇರಿತವಾಗಿ ನಾಶ ಹೋಗಿರುತ್ತೆ. ಅಂದರೆ ಒಂದು ಮಗು ಹುಟ್ಟೋದ್ರಿಂದ ಆ ಕುಟುಂಬದ ಸಮಸ್ಯೆ, ಕುಟುಂಬದ ಸಮಸ್ಯೆನೇ ಪರಿಹಾರ. ಆ ಮಗುದು ಮಾತ್ರ ಅಲ್ಲ, ಕುಟುಂಬದ ಅಲ್ಲಿ ಮಲ್ಲಿಗೆ ಬಂತು ಅಂದರೆ ಅಷ್ಟು ಪ್ಲೇಸ್ಗೂ ಸಹಿತ ಗಮನ ಹೊಡಿತೈತಿ. ಆ ಮಗು ಹುಟ್ಟಿದ ತಕ್ಷಣ ಆ ಮನೆಯ ಬಡತನವೇ ನಾಶವಾಗುತ್ತೆ. ಇದು ಚೆನ್ನಾಗೈತೆ. ದಿಸ್ ಇಸ್ ಸೊ ಇದನ್ನು ಇವಾಗ
ಅಂದರೆ ಮನೆಯಲ್ಲಿ ಒಂದು ಮಗು ಹುಟ್ಟಬೇಕಾದ್ರೆ ಇವಾಗ ನೀವು ಕೆಲವೊಂದು ನೀವೇನು ಹೇಳ್ತೀರಾ ಅದನ್ನು ನಮ್ಮ ನಿಯಮವನ್ನು ನೀವು ನಮ್ಮ ರಾಷ್ಟ್ರ ಪಾಲಿಸಬೇಕು. ಅಲ್ಲ, ರಾಷ್ಟ್ರ ಅನ್ನೋಕ್ಕಿಲ್ಲ, ಯಾರಿಗೆ ಬೇಕೋ ಅವ್ರು ಯಾರಿಗೆ ಬೇಕಾದರೂ ಬರ್ಬೋದು, ಎಲ್ಲರೂ ಬಂದು ಮಾಡಿ ಅನ್ನೋಕ್ಕಾಗಲ್ಲ. ಮಲ್ಲಿಗೆ ಗಿಡ ಅರಳಿದ ತಕ್ಷಣ ಆ ಸೌರಭ ಸೂಚಿಸಿದ ತಕ್ಷಣ ಅಂಗಳವೆಲ್ಲ ಪರಿಮಳ ಹೊಡಿತಿದೆ. ಆ ಮಗು ಹುಟ್ಟಿದ ಕುಟುಂಬದಲ್ಲಿ 10 ಜನಕ್ಕೂ ಸಹಿತ ಸದ್ಭಕ್ತಿ, ಸದ್ಗುಣ, ಸಾಕಾರ, ನೆರವು, ನಿರುದ್ಯೋಗ ಎಲ್ಲವೂ ನಾಶವಾಗಿರ್ತದೆ. ಇದು ಶಿಲಾಯುಗದ ಪೂರ್ವ ನಾಗರಿಕತೆಗಳಲ್ಲಿ ಇದ್ದಂಥ ಜಾರಿ. ಇದು ಅದನ್ನ ಹೆಂಗೆ ನೀವು ಪರಿಚಯ ಮಾಡ್ಕೊಂಡ್ರಿ? ಅದು ಮನುಷ್ಯನಿಗೆ ಆ ವಿಜ್ಞಾನಿ ಸ್ವಯಂ ಪ್ರೇರಿತ ವಿಜ್ಞಾನಿಗೆ ಈಗ ಅವ್ರು ಹೆಂಗೆ ಇದು ಉಗಿಯಂತ್ರವನ್ನು ಕಂಡಿಡಿದ್ರು, ಅವ್ರು ಹೆಂಗೆ ಇದು ಯಾವುದು ವಿಮಾನವನ್ನು ಕಂಡುಹಿಡಿದ್ರು, ಇವ್ರು ಹೆಂಗೆ ಹಡಗನ್ನು ಕಂಡುಹಿಡಿದ್ರು, ಹಂಗೆ ಆ ವಿಜ್ಞಾನಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಜಾರಿಗೊಳ್ತವೆ. ಯಾರೇ ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದನ್ನು ಈಚೆಗೆ ಪ್ರೊಡಕ್ಟ್ ಮಾಡ್ತಾ ಬರ್ತಾರೆ. ಗೊತ್ತಾಯ್ತಾ? ಕಳ್ಳತನ ಮಾಡೋದು ಅಪರಾಧ ಅಲ್ಲ, ಮೆಡಿಕಲ್ ಎಫೆಕ್ಟ್ಸ್. ಗೊತ್ತಾಯ್ತಾ? ಕಳ್ಳನ್ನೇ ಬೇಕಾದ್ರೂ ನಿರ್ಮಾಣ ಮಾಡ್ಬೋದು, ಸದ್ಗುಣಿಯನ್ನು ಬೇಕಾದ್ರೂ ನಿರ್ಮಾಣ ಮಾಡ್ಬೋದು. ತಾಯಿ ಗರ್ಭದಲ್ಲಿ ಆ ಪ್ರಾಡಕ್ಟು ನಮ್ಮ ವಿಜ್ಞಾನಕ್ಕಿದೆ. ಗೊತ್ತಾಯ್ತು? ಯಾರೂ ಇಲ್ಲಿ ಸರ್ವ ವಿಚಾರಗಳು ಸರ್ವಸಮ್ಮತವೇ. ಅಪರಾಧವಾದದ್ದು ಯಾವುದೂ ಪ್ರಕೃತಿಯಲ್ಲಿಲ್ಲ. 64 ವಿದ್ಯೆಗಳಲ್ಲಿ ಚೋರ ವಿದ್ಯೆಯು ಸದಸ್ಯತ್ವವನ್ನು ಪಡೆದಿದೆ. ನರಭಕ್ಷಣೆಯು ಸಹಿತ ಅಪರಾಧ ಅಲ್ಲ. ಅದು ಮೆಡಿಕಲ್ ತಾಯಿ ಗರ್ಭದಲ್ಲಿ ಅವರಿಗೆ ಋಣಾತ್ಮಕ ಜೀವರಾಶಿಗಳನ್ನು ಉತ್ಪತ್ತಿ ಆದಾಗ ಇದು ಸಮಾಜಕ್ಕೆ ಕೆಟ್ಟದು ಅಂದರೆ ಸೀಕ್ರೆಟಾಗಿ ಮಾಡ್ತಾರೆ, ಸಮಾಜಕ್ಕೆ ಒಳ್ಳೆಯದು ಅಂದರೆ ಓಪನ್ ಆಗಿ ಮಾಡ್ತಾರೆ ಅಷ್ಟೇ. ನೀವು ಯಾವ ವ್ಯಕ್ತಿಯನ್ನು ಬೇಕಾದ್ರೂ ನಿರ್ಮಾಣ ಮಾಡ್ಬೋದು. ಓಕೆ ಸರ್, ಈಗ ಜನಗಳು ನಿಮ್ಮ ಸಜೆಷನ್ ಇವಾಗ ನಿಮ್ಮ ಹತ್ರನೇ ಬಂದು ತೊಗೊಬೇಕಾ, ಇಲ್ಲ ಹಾಗೇನೆ ಅವರು ನಾವು ವಿಡಿಯೋ ನೋಡಿಬಿಟ್ಟು ಅವರು ನಮ್ಮ ಸಜೆಷನ್ ಪಡಿಬೇಕು, ನಾವು ಬರಬೇಕು, ಕೇಳಬೇಕು, ಅವಕಾಶ ಮಾಡೋಕ್ಕೆ ಸ್ವಲ್ಪ ಪರಿಚಯವಾಗತಕ್ಕ. ಪರಿಚಯವಾದಮೇಲೆ ನಾವು ಅಲ್ಲಲ್ಲೇ ಕಾಂಟ್ಯಾಕ್ಟ್ ಕೊಡ್ತೀವಿ. ಪರಿಚಯವಾಗೋವರೆಗೂ ಸಹಿತ ಒಂದು 100 ಜನ ಅವಕಾಶವರೆಗೂ ಬರಬೇಕು. ಆನಂತರ ಜನರಲ್ಲಾಗಿ ಅದೇ ಸ್ಪ್ರೆಡ್ ಆಗುತ್ತೆ. ನಾವು ಅವ್ರಿಗೆ ಡೈರೆಕ್ಷನ್ ಕೊಡ್ತೀವಿ, ಕೇಂದ್ರಕ್ಕೂ ಸಹಿತ. ಆಯಿತು. ಈಗ ಮೆನ್ಸೆಸ್ಸು 1ನೇ ತಾರೀಕು ಆಗಿರುತ್ತೆ. 10ನೇ ತಾರೀಕಿನಿಂದ 20ನೇ ತಾರೀಕುವರೆಗೂ ಅವ್ರಿಗೆ ಆರ್ಡರ್ ಕೊಡೋಕ್ಕೆ ನಾವು ಅವಕಾಶ ಮಾಡ್ತೀವಿ. ಕನ್ಸೀವ್ ಡೇಟ್ 1ನೇ ತಾರೀಕು ಆಗಿದ್ರೆ 1ನೇ ತಾರೀಕು ಆಗಿದ್ರೆ 10 ಡೇಸ್ ಬಿಡಬೇಕು, 10 ಡೇಸ್ ಗ್ಯಾಪ್ ಇರಬೇಕು. ಅದು ನಿಮ್ಮ ಆಜ್ಞಾ ಪ್ರಕಾರ ಆದರೆ ಕೆಲಸಕ್ಕೆ ಬರಲ್ಲ. ನಾವು ಸಲಹೆ ಕೊಡಬೇಕು, ಈ ತಿಂಗಳಲ್ಲಿ ಅವಶ್ಯಕತೆ ಇದೆ, ಈ ತಿಂಗಳಲ್ಲಿ ಅವಶ್ಯಕತೆ ಇಲ್ಲ, ಅದು ನಮಗೆ ಗೊತ್ತಾಗುತ್ತೆ. ನಿಮ್ಮ ರಾಷ್ಟ್ರಕ್ಕೆ ಆಗಲಿ ನಿಮ್ಮ ಆರೋಗ್ಯ ಸಂಸ್ಥೆಗೆ ಆಗಲಿ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಸಂಶೋಧನೆಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ. ಅರ್ಥ ಆಯ್ತು? ನಿಮ್ಮ ಯೂನಿವರ್ಸಿಟಿಗೆ ಏನೂ ಗೊತ್ತಿಲ್ಲ ಈ ವಿಚಾರ. ಈಗ 1ನೇ ತಾರೀಕು ಮೆನ್ಸಸ್ ಆಯಿತು, 10 ದಿವಸ ಬೇಡ, 10 ದಿವಸ ಬೇಡ. 10ನೇ ತಾರೀಕು ಮೇಲೆ ನೀವು 20ನೇ ತಾರೀಕು ಒಳಗಡೆ, ಹೌದು ಅಲ್ವಾ? 10 ಡೇಸ್ ಏನೈತೆ ಅದೇ ಮೇಯ್ನು. ಹೌದು. ಆ 10 ಡೇಸಲ್ಲಿ ನೀವು ನಮ್ಮ ಸಲಹೆಯನ್ನು ಸ್ವೀಕರಿಸ್ಬೇಕು ಬಂದು. ನೀವೇ ಅದನ್ನು ಸ್ವಯಂ ಪ್ರೇರಿತವಾಗಿ ಮಾಡೋಕ್ಕೆ ಸಾಧ್ಯವಾಗಲ್ಲ. ಯಾಕಾಗಲ್ಲ? 24 ಅವರಲ್ಲಿ ಯಾವ ಟೈಮ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಗೊತ್ತಾಯ್ತಾ? ಅದು ಮಿಡ್ ನೈಟ್ ಆಗಿರ್ಬೋದು, 6 ಗಂಟೆ ಆಗಿರ್ಬೋದು, 24 ಅವರಲ್ಲಿ ಯಾವಾಗ ಬೇಕಾದರೂ ಬರ್ಬೋದು. ಏನು ನಾವು ಒಂದು 300 ಸೆಕೆಂಡ್ ಅವಕಾಶ, 180 ಸೆಕೆಂಡ್ ಕೊಡ್ತೀವಿ. ಆ ಸಲಹೆಯನ್ನು ನಮ್ಮಿಂದನೇ ನೀವು ಸ್ವೀಕರಿಸ್ತೀವಿ. ಅದು ನಿಮ್ಮ ಆಧುನಿಕ ವಿಜ್ಞಾನಕ್ಕೆ ಆಗಲಿ, ನಿಮ್ಮ ಆರೋಗ್ಯ ಸಂಸ್ಥೆಗೆ ಆಗಲಿ, ವಿಶ್ವದ 700 ಕೋಟಿ ಪ್ರಜೆಗೆ ಆಗಲಿ ಯಾರಿಗೂ ಗೊತ್ತಿಲ್ಲ. ಸೊ ವೀಕ್ಷಕರೇ, ಸಾರ್ ಹೇಳೋದು ಸ್ವಲ್ಪ ತಲೆ ಕೆಡುತ್ತೆ. ಅದಕ್ಕೋಸ್ಕರ ಒಂದು 100 ಹುಳ ಬಿಟ್ಟಂಗೂ ಆಗ್ಬೋದು, 100 ಮೆಟೀರಿಯಲ್ಸ್ ಆಗೋವರೆಗೂ ನಮ್ಮ ಸಮೀಪ ಬರಬೇಕು. ಆನಂತರ ನಿಮಗೆ ಸ್ಪ್ರೆಡ್ಡಾಗಿ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಮಾನವನಿಗೆ, ಪಬ್ಲಿಕ್ಗೆಲ್ಲ ಗೊತ್ತಾಯ್ತು ಈಗ ಬರಬೇಕು, ಈಗ ಹೋಗಬೇಕು ಅಂತ ಹೇಳ್ಬಿಟ್ಟು. ಏಕೆಂದರೆ ನಿಗೂಢ ವಿಚಾರ. ಈಗ ಪ್ರಾಣಿಗಳಿಗೆ ತಗೊಂಡಾಗ ಭೂಗರ್ಭದಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಮಾನವನಿಗೆ ಮಾತ್ರ ಗೊತ್ತಿದೆ. ಆಯಿತಾ? ಈ ಸೃಷ್ಟಿಸುವ ವಿಜ್ಞಾನವನ್ನು ತಗೊಂಡಾಗ ಮಾನವ ಜೀವರಾಶಿಗೆ ಏನೂ ಗೊತ್ತಿಲ್ಲ, ಇನ್ನು ಸಂಶೋಧಕರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಶಿಲಾಯುಗದ ಪೂರ್ವ ನಾಗರಿಕತೆಯಲ್ಲಿ ಜಾರಿಯಲ್ಲಿತ್ತು, ನಿತ್ಯ ಬಳಕೆಯಲ್ಲಿತ್ತು. ಇದು ಅಲ್ಲಿಂದ ಮರೆತೋಗಿದೆ. ಇವಾಗ ನಿಮ್ಮ ಆಧುನಿಕ ಸಮಸ್ಯೆಗಳೆಲ್ಲವನ್ನು ನಿವಾರಣೆ ಮಾಡಬೇಕು ಅಂದರೆ ಇದೇ ಮೂಲ ಕಾರಣ. ನಿಮ್ಮ ಎಷ್ಟು ಪ್ರಯತ್ನ ಪಟ್ಟರೂ ನಿಮ್ಮಿಂದ ಏನೂ ಪ್ರಯೋಜನ ಇಲ್ಲ. 213 ರಾಷ್ಟ್ರಗಳ ಪ್ರಯತ್ನವೂ ವ್ಯರ್ಥ ಸಾಧನ. ನಿಮಗೆ ತಂದಿಕ್ಕುತ್ತೆ, ನಿಮಗೆ ಯುದ್ಧ ಬರುತ್ತೆ, ನಿಮ್ಮ ಒಂದು ಮನೆಯೊಳಗೇ ಫೈಟ್ ಆಗುತ್ತೆ, ಅವ್ರಿಗೆ ಊಟ ಇಲ್ದಂಗೆ ಆಗುತ್ತೆ. ಎಲ್ಲ ಊಟ, ನೀವೇನು ಕೆಲಸ ಮಾಡುವ ಅವಶ್ಯಕತೆಯೇ ಇಲ್ಲ. ಸ್ವಯಂ ಪ್ರೇರಿತವಾಗಿ ನಿಮಗೆ ತಾಯಿ ಗರ್ಭದಲ್ಲೇ ಊಟ, ಉದ್ಯೋಗ, ವಸತಿ, ಆರೋಗ್ಯ, ಅನುಬಂಧ, ಆದರ್ಶ ದಾಂಪತ್ಯ 6 ಇನ್ಕ್ಲೂಡ್ ಮಾಡಿರುತ್ತೆ. ನೀವು ದುಡಿಯುವ ಪ್ರಯಾಸವೇ ಅವಶ್ಯಕತೆ ಇಲ್ಲ. ಏನು ಜ್ಞಾನ ಪ್ರಧಾನವೇ ವಿನಃ ನಿಮ್ಮ ಶ್ರಮ ಪ್ರಧಾನವಲ್ಲ. ಇದು ರಿಯಲ್ ಮ್ಯಾಟ್. ಗೊತ್ತಿಲ್ಲ. ಇದು ಭಾರತ ವಿಶ್ವಸಂಸ್ಥೆಗಾಗಲಿ, ಭಾರತ ಸಂವಿಧಾನಕ್ಕಾಗಲಿ, ಭಾರತ ಸರ್ಕಾರಕ್ಕಾಗಲಿ ಏನೂ ಗೊತ್ತಿಲ್ಲ. ನಿಮಗೆ ಆಧುನಿಕ ಶಸ್ತ್ರಾಸ್ತ್ರಗಳು ವ್ಯರ್ಥ ಸಾಧನವೇ ವಿನಃ
ಪ್ರಯೋಜನಕಾರಿ ಅಲ್ಲ. ಮನೆಗೆ ಇಟ್ಟುಕೊಳ್ಳುವಂಥ ಒಂದು ಆಟಿಕೆಗಳಷ್ಟೇ ನಿಮ್ಮ ಆಧುನಿಕ ಶಸ್ತ್ರಾಸ್ತ್ರಗಳೆಲ್ಲ. ಇದನ್ನು ಯಾರಿಗಾದರೂ ಹೇಳಿದ್ರೆ ಸರ್ ಹೋಗಿ ನೀವು ಇದಕ್ಕೆ ಮೊದಲು? ಅಂದರೆ ನಾವು ಪ್ರಯತ್ನ ಪಟ್ಟಿದ್ದೀವಿ, ಇವರೆಲ್ಲ ಹೋಗಿದ್ದೀವಿ, 1 ಲಕ್ಷ ಕೊಡು, ಅಷ್ಟು ಕೊಡು, ಹಣದ ಇದನ್ನು ಅವಶ್ಯಕ ಮಾಡಿದ್ರು, 4 ಲಕ್ಷ 5 ಲಕ್ಷ ಬೇಕು ಅಂತ. ನಾವು ಏನು ಕೊಡೋಕ್ಕೆ ಇಷ್ಟಪಡಲ್ಲ. ನಿಮ್ಮ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ನಾವು ಮಾಡ್ತಾ ಇರೋದು, ಗೊತ್ತಾಯ್ತಾ? ನಮ್ಮ ಆಜ್ಞೆನ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಈಗ ಮಿನಿಸ್ಟ್ರನ್ನು ಸಹ ಆಗಲಿ, ವಿಧಾನಸೌಧಕ್ಕೆ ಆಗಲಿ, ಎಲ್ಲ ಕಡೆಗೂ ಪ್ರಯತ್ನ ಪಟ್ಟು ನಮಗೆ ವಿಚಾರ ಕನೆಕ್ಷನ್ ಆಗ್ತಾಯಿಲ್ಲ, ಯಾರು ಕೇಳ್ತಾ ಇಲ್ಲ, ಕಳ್ತಾ ಇಲ್ಲ. ಅವರವರ ತಲೆ ಜುಂಜಾಟದಲ್ಲಿ ಇರ್ತಾರೆ, ಗೊತ್ತಾಯ್ತಾ? ಇದರಿಂದ ಎಲ್ಲ ನಿಮ್ಮ ರಾಷ್ಟ್ರದ ಪಾಲಿಟಿಕ್ಸ್ ಪರ್ಸನ್ಗಿರೋ ಪ್ರಾಬ್ಲಮ್ಸ್ ಎಲ್ಲ ಸ್ವಯಂ ಪ್ರೇರಿತ ತಾನೇ ಆಟೋಮೆಟಿಕ್ಕಾಗಿ ನಾಶವಾಗ್ತವೆ. ಯಾವ ಪ್ರಶ್ನೆಯೂ ಇಲ್ಲ. ಈಗ ಜನರ ಕೋಮುಗಳಿಂದ ಸತ್ರು, ಅದು ರಾಜಕೀಯ ಕಾರಣ ಅಲ್ಲ, ಗೊತ್ತಾಯ್ತಾ? ಜಲಪ್ರವಾಹ ಬಂತು, ಇದು ರಾಜಕೀಯ ಕಾರಣ ಅಲ್ಲ, ಗೊತ್ತಾಯ್ತಾ? ಯಾವುದು ಯುದ್ಧ ಆಯಿತು, ಯಾವುದೋ ಉಕ್ರೇನ್ ಯುದ್ಧ ಆಯಿತು, ಇದು ವೈಜ್ಞಾನಿಕ ಅಪರಾಧವೇನಕ ರಾಜಕೀಯ ಅಪರಾಧವಲ್ಲ. ಇವ್ರು ತಿಳ್ಕೊಳ್ಳೋದೇನು ರಾಜಕೀಯ ಅಪರಾಧ ಅಂತ ಅಷ್ಟೇ, ಗೊತ್ತೈತೆ? ಅದನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿನೂ ಇದಕ್ಕಿದೆ, ಅದನ್ನು ಕ್ರಿಯೇಟ್ ಮಾಡೋ ಕೆಪಾಸಿಟಿನೂ ನಮ್ಮ ಸೃಷ್ಟಿ ವಿಜ್ಞಾನಕ್ಕಿದೆ. ಇದು ಮಾನವ ಇಲ್ಲಿ ಏನೂ ಅಪರಾಧಿ ಅಲ್ಲ, ಸಾಮಾನ್ಯ ಪ್ರಜೆ ಅಷ್ಟೇ, ಗೊತ್ತಾಯ್ತಾ? ನೀವೇನು ನಮ್ಮ ಆಜ್ಞೆಯನ್ನು ಪಾಲಿಸಿದ್ದೇ ಆದರೆ ನೀವೇನು ಕೇಳಿದ್ರೂ ನಿರ್ಮಾಣವಾಗುತ್ತೆ. ನಮ್ಮ ಆಜ್ಞೆಯನ್ನು ವಿರೋಧಿಸಿದ್ದೇ ಆದರೆ ಏನು ಬೇಕಾದ್ರೂ ಉಲ್ಟಾ ಹೊಡೆಯುತ್ತೆ ಪ್ರಪಂಚ. ಇಲ್ಲಿ ನಿಮ್ಮ ಮಾನವನ ಅಪರಾಧಿ ಏನೂ ಇಲ್ಲ, ಇವನು ಅಜ್ಞಾನಿ ಅಷ್ಟೇ. ಮಾನವ ಮಾಡುವಂಥ ಅಪರಾಧಗಳೇನೂ ಇಲ್ಲ. ಎಲ್ಲವೂ ಸಹಿತ ಮಾನವ ಸೃಷ್ಟಿ ವಿಜ್ಞಾನವನ್ನು ವಿರೋಧಿಸಿದ ಬರುವ ಮರುಕ್ಷಣದಲ್ಲಿ ಬರುವಂಥ ಸಮಸ್ಯೆಗಳಿವೆಲ್ಲ. ನಮ್ಮ ಸಲಹೆಯನ್ನು ಸ್ವೀಕರಿಸಿದ ತಕ್ಷಣ ಒಂದೊಂದೇ ಅಟ್ಯಾಕ್ ಹೋಗ್ತವೆ ಸಮಸ್ಯೆಗಳೆಲ್ಲ. ವಿರೋಧಿಸಿದ ತಕ್ಷಣ ಒಂದೊಂದೇ ಸಮಸ್ಯೆಗಳು ತಾನೇ ಸ್ವಯಂ ಪ್ರೇರಿತವಾಗಿ ನಿರ್ಮಾಣವಾಗ್ತವೆ. ಸರ್, ಈಗ ನೀವು ಹೇಳಿದ್ರಿ ಮನೆಯಲ್ಲಿ ಯಾರೋ ಒಬ್ಬ ಹುಟ್ಟೋದ್ರಿಂದ ಇಡೀ ಜನ ಮನೆಯಲ್ಲಿ ಈಗ ಕುಟುಂಬದವ್ರು ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ. ಇದು ಮನೆಗೆ ಸಂಬಂಧಪಟ್ಟಿದ್ದಾಯ್ತು. ಮನೆ ರಾಜ್ಯ ಅಲ್ಲಿಗೆ ಮನೆಗೆ ಸಂಬಂಧಪಟ್ಟರೆ ಕುಟುಂಬದಿಂದನೇ ರಾಜ್ಯದಿಂದನೇ ರಾಷ್ಟ್ರ ಏನು, ಆ ರೀತಿಯಾಗಿ ನೀವು ಕುಟುಂಬದ ವ್ಯಕ್ತಿಯನ್ನು ನೋಡಿ ಪ್ರತಿಯೊಂದು ಕುಟುಂಬಕ್ಕೂ ಎಕ್ಸ್ಪ್ರೆಸ್ ಆಗುತ್ತೆ. ಆದ್ದರಿಂದ ಪ್ರತಿಯೊಂದು ಕುಟುಂಬನೂ ಸಹಿತ ವೃದ್ಧಿ ಆದ ತಕ್ಷಣ ರಾಜ್ಯ ಆಟೋಮೆಟಿಕ್ಕಾಗಿ ಅಭಿವೃದ್ಧಿ ಆಗುತ್ತೆ. ರಾಜ್ಯ ಆಟೋಮೆಟಿಕ್ಕಾಗಿ ಅಭಿವೃದ್ಧಿ ಆದ ಮರುಕ್ಷಣ ರಾಷ್ಟ್ರ ಅಭಿವೃದ್ಧಿ ಆಗುತ್ತೆ. ಅದು ಆರೋಗ್ಯವಂತ ಮನುಷ್ಯ ರಾಷ್ಟ್ರದಲ್ಲಿ ಇದ್ದಾನೆ, ನಮ್ಮ ರಾಷ್ಟ್ರದಲ್ಲಿ ಅಂದರೆ ನೆರೆಯ ರಾಷ್ಟ್ರಗಳು ಹತ್ರ ಬರೋಕ್ಕೂ ಸಹಿತ ಅವ್ರನ್ನ ಕೆಟ್ಟ ಬುದ್ಧಿಯಿಂದ ಬಂದಾಗ ವೈಬ್ರೇಷನ್ ಆಗುತ್ತೆ, ಗೊತ್ತಾಯ್ತಾ? ಸತ್ಕರ್ಮದ ಬುದ್ಧಿಯಿಂದ ಬಂದಾಗ ಅಟ್ರಾಕ್ಷನ್ ಬರುತ್ತೆ. ಪ್ರೀತಿ ಸೌಹಾರ್ದತೆ ಆಟೋಮೆಟಿಕ್ಕಾಗಿ ಸ್ವಯಂ ಪ್ರೇರಿತವಾಗಿ ಉತ್ಪತ್ತಿ ಆಗುತ್ತೆ. ಇದು ಒಂದು ಪಾಲಿಸಿದ್ರೆ ಸಾಕು, ಪ್ರಪಂಚ ವಿಶ್ವಶಾಂತಿ ನಿಲುಕೋದ್ರಲ್ಲಿ ಸಂಶಯವಿಲ್ಲ. ಇದು ಒಂದನ್ನು ನಿಧಾನವಾಗಿ ಪ್ರಯತ್ನಪಟ್ಟು ನಮ್ಮ ರಾಜ್ಯ, ರಾಷ್ಟ್ರ, ಪ್ರಜೆ ಅನುಸರಿಸಬೇಕಾದ ಆದ್ಯ ನಿಯಮವಾಗಿದೆ ಇದು.